ಕರೋತು ಮಮ ಕಲ್ಯಾಣಂ ಹರಿರಹಯ ಮುಖಾಭಿದಃ ಗುರುಶ್ಚ ಮಧ್ವನಾಮ ಮೇ ವರದೋಸ್ತು ನಿರಂತರಂ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ವೇದಶಾಸ್ತ್ರಪುರಾಣಾಬ್ಧಿವಿಕ್ರೀಡನ ವಿಶಾರದಾನ್ ಶ್ರೀಸತ್ಯಧ್ಯಾನತೀರ್ಥಾಖ್ಯಾನುಪತಿಷ್ಠೆ ಗುರುನ್ ಮಮ. ವೇದಶಾಸ್ತ್ರಪುರಾಣಾರ್ಥರಸಪೀಯೂಷವರ್ಷಕಾನ್ ಶಿಷ್ಯವಾತ್ಸಲ್ಯಭರಿತಾನ್ ಜಾಲಿಹಾಳ ಗುರುನ್ ಭಜೆ. ಯಸ್ಯ ಸ್ಮರಣಮಾತ್ರೇಣ ಧರ್ಮದೀಕ್ಷಾ ವಿವರ್ಧತೆ ವಂದೇ ತಾನ್ ಶ್ರೀನಿವಾಸಾರ್ಯಾನ್ ಮಮ ವಿದ್ಯಾಗುರುನ್ ಸದಾ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣಪಠಣಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲಪುರುಷಾರ್ಥಸಾಧನೀಭೂತೆ ಶ್ರೀಮನ್ಮಹಾಮುನಿಕೃತೆ ಶ್ರೀಮನ್ಮಹಾಭಾರತೆ ವಿರಾಟಪರ್ವಣಿ ಅದ್ಯ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾ ಪ್ರಮೇಯಾನುವಾದಃ. ಹರಿ ಓಂ. ಧರ್ಮೋ ವಿವರ್ಧತಿ ಯುಧಿಷ್ಠಿರಕೀರ್ತನೇನ ಪಾಪಂ ಪ್ರಣಶ್ಯತಿ ವೃಕೋದರಕೀರ್ತನೇನ ಶತ್ರುನ್ ವಿನಂಕ್ಷ್ಯತಿ ಧನಂಜಯಕೀರ್ತನೇನ ಮಾದ್ರೀಸುತೌ ಕಥಯತಾಂ ನ ಭವಂತಿ ರೋಗಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೃಪಾಚಾರ್ಯರ ಮಾತಿನ ನಂತರದಲ್ಲಿ ದುರ್ಯೋಧನ ಮಾತಾಡ್ತಾನೆ. ಪಾಂಡವರು ಬದುಕಿದ್ದಾರೆ ಅಂತಂದರೆ ಅವರು ನಿಸ್ಸಂದೇಹವಾಗಿ ಮತ್ಸ್ಯದೇಶದಲ್ಲಿಯೇ ಇದ್ದಾರೆ. ಕೀಚಕನ ಮರಣ ಅಂತನ್ನೋದು ಪಾಂಡವರ ಅಸ್ತಿತ್ವವನ್ನು ಉತ್ಪಾದನೆ ಮಾಡ್ತದೆ ಅಂತ ಹೇಳ್ದ. ಮತ್ತು ಭೀಷ್ಮಾಚಾರ್ಯರು ಹೇಳ್ತಾ ಇದ್ದಾರೆ ಏನಂತಂದರೆ, ಅತ್ಯಧಿಕವಾದಂತಹ ಧನಧಾನ್ಯಾದಿಗಳ ಸಮೃದ್ಧಿ, ಧರ್ಮಾನುಷ್ಠಾನ ಇವೆಲ್ಲವೂ ಕೂಡ ಪಾಂಡವರ ಅಸ್ತಿತ್ವವನ್ನು ಸಾರ್ತಾ ಇದೆ ಅಂತ ಹೇಳಿ, ಆದ್ದರಿಂದಾಗಿ ಪಾಂಡವರು ಇರೋದು ಅಂತನ್ನೋದು ಅದು ಯುಕ್ತಿಯಿಂದ ಸಿದ್ಧ ಆಗ್ತದೆ ಅಂತನ್ನೋದನ್ನು ನಾನು ಒಪ್ತೀನಿ. ಪಾಂಡವರ ಒಂದು ಅಸ್ತಿತ್ವ ಮಾತ್ರದಿಂದಾಗಿ ನಮಗೆ ಆಗಬೇಕಾದದ್ದೇನೂ ಇಲ್ಲ. ಈಗ ನೋಡಿ ದುರ್ಯೋಧನ ಮಾತಾಡುವಂತಹ ಕ್ರಮ. ವಾಸ್ತವದಲ್ಲಿ ಪಾಂಡವರು ಅಜ್ಞಾತವಾಸದಿಂದ ವ್ಯಕ್ತರಾಗಬೇಕು. ಅಜ್ಞಾತವಾಸದಲ್ಲಿ ಇದ್ದಂಥವರು ಅವರು ಜಗತ್ತಿಗೆ ತಿಳಿಯೋ ಹಂಗೆ ಕಾಣಬೇಕು ಅಂತನ್ನೋದು ದುರ್ಯೋಧನನ ಬಯಕೆ. ಇದನ್ನು ವಿರೋಧಿಸುವಂಥವರು ಪಾಂಡವರ ಪಕ್ಷದಲ್ಲಿದ್ದಾರೆ, ಅಂದರೆ ಆ ಕಡೆಗೆ ಉಪಪ್ಲಾವ್ಯ ನಗರದಲ್ಲಿದ್ದಾರೆ, ಪಾಂಡವರ ಹತ್ತಿರದಲ್ಲಿದ್ದಾರೆ ಅಂತ ಪರಿಭಾವಿಸೋ ಹಾಗಿಲ್ಲ. ಯಾಕೆ ಅಂದರೆ ಪಾಂಡವರನ್ನು ಬಯಸ್ತಕ್ಕಂತಹ ವ್ಯಕ್ತಿಗಳು ಪಾಂಡವರ ಹತ್ತಿರ ಹೇಗಿದ್ದಾರೋ ಹಾಗೆಯೇ ದುರ್ಯೋಧನನ ಹತ್ತಿರ ಇದ್ದಾರೆ ಅಂತನ್ನೋದು ಒಂದು ಬಲು ದೊಡ್ಡದಾದಂತಹ ಸಮಸ್ಯೆ ದುರ್ಯೋಧನನಿಗೆ. ಪಾಂಡವರನ್ನು ಅಜ್ಞಾತವಾಸದ ಸಮಯದಲ್ಲಿ ಕಂಡು ಹಿಡಿಯೋದು ಬೇಡ ಅಂತನ್ನೋದು ಇಲ್ಲಿಯವರ ಮನಸ್ಥಿತಿ. ಭೀಷ್ಮಾಚಾರ್ಯರದಿರ್ಬೋದು, ದ್ರೋಣಾಚಾರ್ಯರದಿರ್ಬೋದು, ಕೃಪಾಚಾರ್ಯರದಿರ್ಬೋದು, ಪ್ರಾಯ ಇವರೆಲ್ಲರೂ ಒಪ್ಪಿದ ನಂತರದಲ್ಲಿ ವಿದುರಂತೂ ಸರಿನೇ ಸರಿ, ಧೃತರಾಷ್ಟ್ರನು ಆ ಪಕ್ಷಕ್ಕೆ ವಾಲಿಕೊಳ್ಳುವಂತಹ ಪ್ರಸಂಗವೂ ಇದೆ. ಯಾವ ಪಕ್ಷಕ್ಕೆ? ಪಾಂಡವರನ್ನು ಅಜ್ಞಾತವಾಸದ ಸಂದರ್ಭದಲ್ಲಿ ಕಂಡು ಹಿಡಿಯುವುದು
ಬೇಡ. ಯಾಕೆ? ಇದರಿಂದ ವಿರೋಧ ಅಂತನ್ನೋದು ಪುನಃ ಪ್ರಾಪ್ತ ಆಗ್ತದೆ. ವಿರೋಧವನ್ನು ಸಾಧ್ಯ ಆದಷ್ಟು ದೂರ ಇಡಬೇಕೇ ಹೊರತು ವಿರೋಧ ಆಗತಕ್ಕಂಥದ್ದು, ವಿರೋಧ ಘಟಿಸ್ತಕ್ಕಂತಹ ಪ್ರಸಂಗಗಳಿಗೆ ಅವಕಾಶ ಮಾಡಿಕೊಡಬಾರದು. ಆದ್ದರಿಂದ ವಿರೋಧ ಆಗದೇ ಇರಬೇಕು ಅಂತಂದರೆ ಹೇಗೆ ಮಾಡಬೇಕು? ಆಗ ಇರೋದು ಒಂದು ಉಪಾಯ. ಪ್ರಕೃತದಲ್ಲಿ ವಿರೋಧ ಆಗಲಿಕ್ಕೆ ಏನೇನು ಪ್ರಸಂಗಗಳು ಬರ್ತಾವೋ ಅದನ್ನು ಸಾಧ್ಯ ಆದಷ್ಟು ಏನು ಮಾಡ್ತಾ ಇರ್ಬೋದು, ಮುಂದಕ್ಕೆ ಹಾಕೋದು. ಒಂದು ನೀತಿ ಮಾತು ಇದೆ, ಶುಭಸ್ಯ ಶೀಘ್ರಂ ಅಶುಭಸ್ಯ ಕಾಲಯಾಪನಂ ಅಂತ. ಒಳ್ಳೆ ಕೆಲಸ ಮಾಡಬೇಕು ಅಂದರೆ ತಡ ಮಾಡಬಾರ್ದು, ಅದನ್ನು ಸಾಧ್ಯ ಆದಷ್ಟು ಬೇಗ ಮಾಡಬೇಕು. ಯಾವುದಾದ್ರೂ ಕೆಟ್ಟ ಕೆಲಸ ಮಾಡಲೇಬೇಕು ಅಂತನ್ನುವಂತಹ ಅನಿವಾರ್ಯತೆ ಬಂದರೆ ಅದನ್ನು ಇವತ್ತು ಮಾಡೋದನ್ನು ನಾಳೆ ಹಾಕ್ಕೊಳ್ಳೋಣ ಅಂತನ್ನೋದು. ನಾಳೆ ಆಕಸ್ಮಿಕವಾಗಿ ಅದನ್ನು ಮಾಡದೇ ಇರೋವಂಥ ಪ್ರಸಂಗ ಬಂದುಬಿಟ್ರೆ ಒಂದು ಕೆಟ್ಟ ಕೆಲಸ ಮಾಡೋದು ತಪ್ತಾ? ಆದ್ದರಿಂದ ನೀತಿಜ್ಞನಾದಂಥವನು ಏನಂತಾನೆ, ಅಮಂಗಳಕರವಾದಂತಹ ಕೆಲಸ, ಅಯೋಗ್ಯ ಕೆಲಸ ಏನಿದೆ ಇದನ್ನು ಸಾಧ್ಯ ಆದಷ್ಟು ಇವತ್ತು ಮಾಡೋದ್ರ ಬದಲು ನಾಳೆ, ಈ ವಾರ ಮಾಡೋದು ಬಿಟ್ಟು ಮುಂದಿನ ವಾರ, ಈ ತಿಂಗಳು ಮಾಡೋದು ಬಿಟ್ಟು ಮುಂದಿನ ತಿಂಗಳು, ಈ ವರ್ಷ ಮಾಡೋದು ಬಿಟ್ಟು ಮುಂದಿನ ವರ್ಷಕ್ಕೆ ಹಾಕ್ಕೊಳ್ಳೋಣ. ಹೆಂಗಿದ್ರೂ ಅದು ಅಯೋಗ್ಯತನದ ಕೆಲಸ ಅಲ್ವಾ? ಆದ್ದರಿಂದ ಅದನ್ನು ಈಗಲೇ ಮಾಡೋದು ಬೇಡ ಅಂತ. ಆದ್ದರಿಂದ ಪಾಂಡವರನ್ನು ಕಂಡು ಹಿಡಿಯುವಂಥದ್ದು ಒಂದು ಅಯೋಗ್ಯ ವ್ಯಾಪಾರ ಅಂತ ಪರಿಭಾವಿಸಿದ್ದಾರೆ ಭೀಷ್ಮ ದ್ರೋಣಾದಿಗಳು. ಆದ್ದರಿಂದ ಪಾಂಡವರು ಎಲ್ಲಿದ್ದಾರೆ ಅಂತನ್ನೋದನ್ನು ನೇರವಾಗಿ ಅವರು ಉತ್ತರ ಕೊಡಲಿಲ್ಲ, ಅವರಿಗೆ ಕೊಡುವ ಮನಸ್ಸಿಲ್ಲ ಅಂತನ್ನೋದು ದುರ್ಯೋಧನನ ಆಂತರ್ಯ, ಮನಸ್ಸಿನೊಳಗಿದೆ ಇದು. ಇದನ್ನು ಹೇಳೋದಿಲ್ಲ ದುರ್ಯೋಧನ, ಮನಸ್ಸಿನೊಳಗಿದೆ ಅದು. ಯಾಕೆಂದರೆ ಅವರು ಆ ರೀತಿ ಇದ್ದಾರೆ, ಅವರು ಪಾಂಡವರಿಗೆ ಯಾವಾಗಲೂ ಹಿತವನ್ನು ಬಯಸ್ತಾರೆ. ನನಗೆ ಅಹಿತವನ್ನು ಬಯಸೋದಿಲ್ಲ ಅಂತ ಮೇಲ್ನೋಟದಲ್ಲಿ ಹೇಳುತ್ತಾರೆ. ತುಲ್ಯಾಮೇ ಕುರುಪಾಂಡವ, ನನ್ನ ಕೌರವರು ಪಾಂಡವರು ಇಬ್ಬರು ಒಂದೇ ಅಂತ. ಇದು ನಾಲ್ಗೆ ತುದಿಯ ಮಾತು ಅಂತ ದುರ್ಯೋಧನನ ಅಭಿಪ್ರಾಯ. ವಸ್ತುಸ್ಥಿತಿ ಹೀಗಿರಬೇಕಾದ್ರೆ ಪಾಂಡವರು ಮತ್ಸ್ಯ ದೇಶದಲ್ಲೇ ಇದ್ದಾರೆ ಅಂತ ಗೊತ್ತಾಗಿ ಬಿಟ್ಟ ಮಾತ್ರಕ್ಕೆ ಏನಾಗೋದಿಲ್ಲ ಅಂತಂದರೆ ಅಜ್ಞಾತವಾಸ ಭಂಗ ಆಗೋದಿಲ್ಲ. ಅಜ್ಞಾತವಾಸದ ಭಂಗ ಆಗಬೇಕು ಅಂದರೆ ಸಾರ್ವಜನೀನ ಸಮಕ್ಷಮದಲ್ಲಿ ಪಾಂಡವರು ಪ್ರಕಟರಾಗಿದ್ದಾರೆ ಅಂತ ಹೇಳಿ ತೋರಿಸ್ಬೇಕು, ಹೇಳೋದಲ್ಲ, ತೋರಿಸ್ಬೇಕು. ಇವತ್ತಿನ ಕಾನ್ಸ್ಟಿಟ್ಯೂಷನಲ್ಲೂ ಒಂದು ನಿಯಮ ಇದೆ, ನಿಮ್ಮ ಇನ್ನೋಸೆನ್ಸಿಯನ್ನು ಎಲ್ಲಿವರೆಗೂ ನೀವು ಪ್ರೂವ್ ಮಾಡೋದಿಲ್ವೋ ಅಲ್ಲಿವರೆಗೂ ಕೂಡ ನೀವು ಅಪರಾಧಿಗಳು ಅಂತ. ಅಂದರೆ ನೀವು ಆರೋಪಿಗಳು, ಅಪರಾಧಿಗಳಲ್ಲ, ನೀವು ಆರೋಪಿಗಳು ಅಂತ. ನೀವು ಆರೋಪಿಗಳಲ್ಲ ಅಂತ ಹೇಳಬೇಕು ಅಂತಾದರೆ ಯು ಮಸ್ಟ್ ಪ್ರೂವ್ ಯುವರ್ ಇನ್ನೋಸೆನ್ಸಿ. ನಿಮ್ಮ ಮುಗ್ಧತೆಯನ್ನು ನೀವು ಸಾಕ್ಷ್ಯಾಧಾರಗಳ ಮೂಲಕವಾಗಿ ಸ್ಪಷ್ಟಪಡಿಸಬೇಕು. ಟಿಲ್ ದಟ್ ಅಲ್ಲಿವರೆಗೂ ನೀವು ಆರೋಪಿಗಳು ಅಂತ ಆಗ್ತೀರಿ. ನಾವು ಆರೋಪಿಗಳು ಅಂತ ಹಣೆ ಪಟ್ಟಿ ಹೊತ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ, ಅಪರಾಧಿಗಳು ಅಂತನೂ ಅಲ್ಲ, ಆರೋಪಿಗಳಲ್ಲ ಅಂತ ಹೇಳಿ ಈ ವಿಷಯದಲ್ಲಿ ನಡೆದಿರತಕ್ಕಂಥ ಅವಘಡಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ನೀವೇನು ಮಾಡಬೇಕು? ಸಾಕ್ಷ್ಯಾಧಾರಗಳಿಂದಾಗಿ ದೃಢೀಕರಣ ಮಾಡಬೇಕು. ಹಾಗೆಯೇ ಪಾಂಡವರು ಇದ್ದಾರೆ ಅಂತ ಗೊತ್ತಾದ ಮಾತ್ರಕ್ಕೆ ಅಜ್ಞಾತವಾಸ ಭಂಗ ಆಗ್ಬಿಡ್ತು ಅಂತ ಹೇಳಿದರೆ ಯಾರೂ ನಂಬೋದಿಲ್ಲ. ಅಜ್ಞಾತವಾಸ ಭಂಗ ಆಗಿದೆ ಹೇಗಂದರೆ ಪಾಂಡವರನ್ನು ನಾನು ಎಲ್ರಿಗೂ ತೋರಿಸಿದ್ದೀನಿ ಅಂತ ಆಗಬೇಕು. ಎಲ್ರಿಗೂ ತೋರಿಸಿದ್ದೀನಿ ಅಂತ ಆಗಬೇಕಂದ್ರೆ ಪಾಂಡವರು ಮತ್ಸ್ಯ ದೇಶದಲ್ಲಿದ್ದಾರೆ ಅಂತ ಗೊತ್ತಾಗಿದೆ ಹೊರತಾಗಿ ಮತ್ಸ್ಯ ದೇಶದಲ್ಲಿ ಎಲ್ಲಿದ್ದಾರೆ ಅಂತ ಗೊತ್ತಾಗಿಲ್ಲ. ಕೀಚಕನನ್ನು ಸಂಹಾರ ಮಾಡಿದವನು ಭೀಮಸೇನ. ಕೀಚಕನನ್ನು ಭೀಮಸೇನ ಕೃಷ್ಣಾದೇವಿಗೋಸ್ಕರ, ದ್ರೌಪದಿ ದೇವಿಗೋಸ್ಕರವಾಗೇ ಸಂಹಾರ ಮಾಡಿದ್ದಾನೆ ಅಂತ ಬೇಕಾದ್ರೆ ಹೇಳ್ಬೋದು. ಆದರೆ ಹಂಗೆ ಸಂಹಾರ ಮಾಡಿದವನು ಮತ್ಸ್ಯ ದೇಶದಲ್ಲಿ ಇದ್ದಾನೆ ಅಂತ ಹೇಳ್ಬೋದೇ ಹೊರತು ಮತ್ಸ್ಯ ದೇಶದಲ್ಲಿ ಎಲ್ಲಿದ್ದಾನೆ ಇವನೇ ಭೀಮಸೇನ ಅಂತ ತೋರಿಸ್ಬೇಕಲ್ಲ. ತೋರಿಸೋ ತನಕ ಅಂತೂ ಅಜ್ಞಾತವಾಸದ ಭಂಗದ ಪ್ರಸಕ್ತಿ ಇಲ್ಲ. ತೋರಿಸ್ಬೇಕು. 4 ಜನರ ಸಮಕ್ಷಮದಲ್ಲಿ
ಇವರು ಅಜ್ಞಾತವಾಸದಲ್ಲಿ ವ್ಯಕ್ತರಾಗಿದ್ದಾರೆ ಅಂತ ಹೇಳಿದ ನಂತರದಲ್ಲಿ ಏನಾಗ್ತದೆ, ಅವರು ಅಜ್ಞಾತವಾಸದ ಭಂಗ ಅಂತ ಅನ್ನೋದಾಯಿತು ಅಂತ ಅವರು ಪುನಃ ವನವಾಸಕ್ಕೆ ಹೊರಡಬೇಕಾಗ್ತದೆ. ಪ್ರಕ್ರಿಯೆ ಇರೋದು ಹೀಗೆ. ಇದನ್ನು ಮಾಡಬೇಕು ಅಂದರೆ ಈಗ ಮೊದಲು ಅಜ್ಞಾತವಾಸದಲ್ಲಿ ಇರತಕ್ಕಂತಹ ಪಾಂಡವರನ್ನ ಜಗತ್ತಿಗೆ ಪ್ರಕಟರಾಗೋ ಹಾಗೆ ಮಾಡಬೇಕು. ಪಾಂಡವರು ಇದ್ದದ್ದನ್ನು ತಿಳ್ಕೊಂಡ ಮಾತ್ರಕ್ಕೆ ಪಾಂಡವರನ್ನ ಇದ್ದಾರೆ ಅಂತ ತೋರಿಸಿದ ಹಾಗಾಗೋದಿಲ್ಲ ಅಲ್ವಾ. ಆದ್ದರಿಂದಾಗಿ ಕಳ್ತನ ಮಾಡಿದಾನೆ ಅಂತನ್ನುವಂಥ ಗುಮಾನಿ ಅಥವಾ ಕಳ್ತನ ಮಾಡಿದ್ದಕ್ಕೆ ಇರತಕ್ಕಂತಹ ಸಾಕ್ಷ್ಯಾಧಾರಗಳು ಕಳ್ಳತನವನ್ನು ರುಜುವಾತುಪಡಿಸೋದಿಲ್ಲ. ರುಜುವಾತುಪಡಿಸ್ಬೇಕಂದ್ರೆ ಆ ಸಾಕ್ಷ್ಯಾಧಾರಗಳನ್ನು ಸರ್ವರ ಸಮಕ್ಷಮದಲ್ಲಿಟ್ಟು ಆರೋಪಿಯ ಸ್ಥಾನದಲ್ಲಿ ನಿಂತವನನ್ನು ಸಾಕ್ಷ್ಯಾಧಾರಗಳ ಮೂಲಕವಾಗಿ ಬಲವಂತವಾಗಿ ಅಪರಾಧಿ ಅಂತ ಹೇಳಿ ಏನು ಮಾಡಬೇಕಾಗ್ತದೆ ಅಂದರೆ ನೀವು ಪುರಾವೆಗಳ ಸಹಿತವಾಗಿ ಮಂಡಿಸಬೇಕಾಗ್ತದೆ. ಹಾಗೆ ಮಾಡಬೇಕು ಅಂತಂದರೆ ಅವರು ಹೊರಗೆ ಬರಬೇಕು. ಅವರನ್ನು ಹುಡುಕಿ ಹಿಡಿಲಿಕ್ಕಾಗೋದಿಲ್ಲ. ಅವರನ್ನು ಏನು ಮಾಡಬೇಕು, ಹೊರಗೆ ಕರಿಬೇಕು. ನಾನು ನಿನ್ನೆನೇ ಹೇಳಿದ್ನಲ್ಲ, ಹುತ್ತದಲ್ಲಿ ಹಾವಿದೆ ಅಂದ ಮಾತ್ರಕ್ಕೆ ಹಾವನ್ನು ಹಿಡಿಲಿಕ್ಕೆ ಬರೋದಿಲ್ಲ. ಹಾವು ಹುತ್ತದಿಂದ ಹೊರಗೆ ಬಂದ್ರೆ ಮಾತ್ರ ನೀವು ಹಾವನ್ನು ಹಿಡಿಬಲ್ರಿ ಅಂತಾದರೆ ಏನು ಮಾಡಬೇಕಾಗ್ತದೆ, ಹುತ್ತಕ್ಕೆ 4 ಹೊದರುಗಳಿದ್ದಾವೆ ಅಂದರೆ ಒಂದು ಹೊದರನ್ನು ಬಿಟ್ಟು 3ರಲ್ಲಿ ಏನು ಮಾಡಬೇಕು, ಬೆಂಕಿ ಹಾಕಬೇಕು. ಹೊಗೆ ಹೆಚ್ಚಾಗಿ ಹಾವು ಹೊರಗೆ ಬರಬೇಕು. ಈಗ ಆ ರೀತಿಯಲ್ಲಿ ಪಾಂಡವರನ್ನು ಪ್ರಕಟಪಡಿಸೋಣ ಅಂತ ಹೊರಟ್ರೆ ಆವಾಗ ಈ ಭೀಷ್ಮ ದ್ರೋಣಾದಿಗಳು ಏನು ಮಾಡ್ತಾರೆ ಅಂದರೆ ಈ ಕೆಲಸ ಮಾಡಬೇಡ ಅಂತ ಹೇಳಿ ರಾಜಸಭಾದ ಮಧ್ಯದಲ್ಲಿ ವಿರೋಧ ಮಾಡ್ತಾರೆ ತನ್ನನ್ನು. ಅದಕ್ಕಾಗಿ ಇವರನ್ನೂ ಕೂಡ ಸೇರಿಸಿಕೊಂಡು, ಇವರು ವಿರೋಧ ಮಾಡೋದಲ್ಲ, ಇವರೂ ಕೂಡ ನಾನು ಮಾಡತಕ್ಕಂತಹ ಕೆಲಸ ಅಂದರೆ ಪಾಂಡವರನ್ನು ಕಂಡು ಹಿಡಿಯುವಂತಹ ಕಾರ್ಯಕ್ರಮ, ಅದಕ್ಕೆ ಬೇಷರತ್ತಾಗಿ ಇವರೇನು ಮಾಡಬೇಕು, ಬೆಂಬಲವನ್ನು ಘೋಷಿಸಬೇಕು ಅಂಥ ಮಾತುಗಳನ್ನು ಆಡಬೇಕು. ಏನು ಮಾಡಬೇಕು, ದುರ್ಯೋಧನ ಅಂತಾನೆ. ನೋಡಿ, ಇಷ್ಟು ದಿವಸದವರೆಗೆ ಕೀಚಕ ವಿರಾಟ್ ರಾಜನಿಂದಾಗಿ ಬಲಿಷ್ಠನಾಗಿ ಇದ್ದ. ವಿರಾಟ್ ರಾಜ ಇದ್ದಾನೆ ಅಂತ ಅಂದರೆ ವಿರಾಟ್ ರಾಜ ರಾಜ್ಯಭಾರ ಮಾಡ್ತಾ ಇದ್ದಾನೆ ಅಂತಾದರೆ ಕೀಚಕನ ಸಹಾಯ ಅಂತನ್ನೋದು ದುರ್ಬಲನಾಗಿರ್ತಕ್ಕಂತಹ ವಿರಾಟ್ ರಾಜನೂ ಕೂಡ ತಲೆ ಎತ್ತಿ ಧೀಮಂತಿಕೆಯಿಂದ ರಾಜ್ಯಭಾರ ಮಾಡೋ ಹಂಗಿತ್ತು. ಹೌದಷ್ಟೆ. ಯಾವಾಗ ಕೀಚಕ ಸತ್ತ ಆವಾಗ ವಿರಾಟ್ ರಾಜ ದುರ್ಬಲ ಆದ. ವಿರಾಟ್ ರಾಜ ದುರ್ಬಲನಾಗಿದ್ದಾನೆ ಅಂತನ್ನೋದು ಪ್ರಪಂಚದಲ್ಲಿ ನಮಗೆ ಮಾತ್ರ ಗೊತ್ತಾಯ್ತೇನು? ಬೇಹುಗಾರರೇನೋ ನಮಗೆ ಸುದ್ದಿ ತಂದಿದ್ದಾರೆ. ನಾವು ಹೆಂಗೆ ಬೇಹುಗಾರರನ್ನ ಕಳಿಸಿ ಸುದ್ದಿಯನ್ನು ಸಂಪಾದನೆ ಮಾಡಿಸ್ಕೊಂಡಿದ್ದೀವೋ ಹಂಗೆ ಪರರಾಷ್ಟ್ರಗಳವರು ಎಲ್ಲರೂ ಕೂಡ ಈ ರೀತಿ ಗುಪ್ತಚರರ ದಳವನ್ನು ನಿರ್ಮಾಣ ಮಾಡಿಕೊಂಡು ಯಾವ ದೇಶದಲ್ಲಿ ಏನು ನಡೀತಿದೆ, ಯಾರಿದ್ದಾರೆ, ಯಾರು ಬದುಕಿದ್ದಾರೆ, ಯಾರು ಸತ್ತಿದ್ದಾರೆ, ಅಲ್ಲಿ ಯಾವುದೇ ವ್ಯಕ್ತಿಗಳು ಹೇಳೋರು ಕೇಳೋರು ಇಲ್ಲದೆ ಇರೋ ಹಂಗೆ ಒಂದಿಷ್ಟು ಧನದ್ರವ್ಯಾದಿಗಳು ಇದ್ದಾವೆ ಅಂತಂದ್ರೆ ಮೊದಲು ಏನು ಮಾಡ್ತದೆ, ಪ್ರತಿಯೊಬ್ಬರದು ಕಣ್ಣು ಅಲ್ಲಿ ಬೀಳ್ತದೆ ಅಲ್ವೇ? ಯಾರಾದ್ರೂ ಒಳ್ಳೆ ಬೆಳೆದಿರ್ತಕ್ಕಂಥ ಹೊಲಕ್ಕೆ ಬೇಲಿ ಇಲ್ಲ ಅಂತಂದ್ರೆ ಅದನ್ನ ಮೇಯೋದು ಹೇಗೆ ಅಂತ ಯೋಚನೆ ಮಾಡೇ ಮಾಡ್ತಾರೆ. ಬೇಕಾದಷ್ಟು ಚೆನ್ನಾಗಿ ಬೆಳೆದಿದೆ ರೀ ಹೊಲ, ಆದರೆ ಆ ಹೊಲಕ್ಕೇನಿಲ್ಲ, ಬೇಲಿನೇ ಇಲ್ಲ, ರಕ್ಷಕರು ಯಾರೂ ಇಲ್ಲ, ಯಥೇಚ್ಛವಾಗಿ ಹೋದವ್ರದೇ ಅಂತ ಹೇಳಿದರೆ ಮಾರನೇ ದಿವಸ ಹೊಲದೊಳಗೆ ಏನು ಉಳಿದಿರೋದಿಲ್ಲ ಅಂದರೆ ಅಲ್ಲಿ ಬೆಳೆದಿತ್ತು ಅಂತನ್ನುವಂಥ ಸಾಕ್ಷಿ ಕೂಡ ಉಳಿದಿರೋದಿಲ್ಲ. ಪರಿಸ್ಥಿತಿ ಹೀಗಿರಬೇಕಾದ್ರೆ ವಿರಾಟ್ ರಾಜ ಕೀಚಕನಿಲ್ಲದೆ ಇದ್ದದ್ರಿಂದ ದುರ್ಬಲನಾಗಿದ್ದಾನೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಾಗ್ತದೆ. ಹಾಗೆ ನಮ್ಮ ಹಾಗೆ ಪ್ರಬಲರು ಯಾರ್ಯಾರಿದ್ದಾರೋ ಇವರೆಲ್ಲರಿಗೂ ಗೊತ್ತಾಯಿತು ಅಂದರೆ ಯಾರೂ ಕೂಡ ಸುಮ್ಮನಿರ್ಲಿಕ್ಕಂತೂ ಇಷ್ಟಪಡೋದಿಲ್ಲ. ಅವರಲ್ಲಿ ಯಾರು ಬೇಕಾದ್ರೂ ವಿರಾಟ ದೇಶದ ಮೇಲೆ ದಂಡೆತ್ತಿ ಹೋಗ್ಬೋದು. ದಂಡೆತ್ತಿ ಹೋದರೆ ಯಾರು ಹೋಗ್ತಾರೋ ಅವರು ಸಸ್ಯ ಸಮೃದ್ಧವಾದಂತಹ, ಸಸ್ಯ ಶ್ಯಾಮಲೆಯಾದಂತಹ, ಸಂಪತ್ ಸಮೃದ್ಧವಾದಂತಹ, ಕೋಶ ಐಶ್ವರ್ಯಾದಿಗಳಿಂದ ಭರಿತವಾದಂತಹ ಆ ದೇಶವನ್ನು ಏನು ಮಾಡ್ತಾರೆ, ತಮ್ಮ ದೇಶಕ್ಕೆ ಸೇರಿಸ್ಕೊತಾರೆ. ಹೋಗಲಿ ಬಿಡ್ರಿ, ಯಾರು ಹೋಗಿರ್ತಾರೋ ಅವ್ರಿಗೆ ಸೇರಿಸ್ಕೊತಾರೆ. ಬಲಿಷ್ಠ ಯಾವನೋ ಅವನು ಪಡೆದ ಅಂತ ಅನ್ನೋದಾದರೆ ನಮಗದರಲ್ಲಿಂದ ಏನು ನಷ್ಟ ಆಗ್ತದೆ ಅಂದರೆ ನಮ್ಮ ಹಸ್ತಿನಾವತಿಯ ಗಡಿ ಭಾಗವನ್ನು ನಾವು ವಿರಾಟ ದೇಶದ ಜೊತೆಗೆ ಅಂದರೆ ಮತ್ಸ್ಯ ದೇಶದ ಜೊತೆಗೆ ಹಂಚ್ಕೊಂಡಿದ್ದೀವಿ. ಮತ್ಸ್ಯ ದೇಶದ ಜೊತೆಗೆ ನಾವು ಗಡಿಭಾಗವನ್ನು ಹಂಚಿಕೊಂಡಿದ್ದರಿಂದಾಗಿ
ಪ್ರಕೃತ ಪ್ರಸಂಗದಲ್ಲಿ ಯಾವೊಬ್ಬ ಬಲಿಷ್ಠ ವಿರಾಟ ದೇಶವನ್ನು ವಶಪಡಿಸ್ಕೊತಾನೋ ಅವನು ಮೊದಲೇ ಬಲಿಷ್ಠ. ವಿರಾಟ ದೇಶದ ಸಂಪತ್ತು ಅವನಿಗೆ ಸಿಕ್ಕಿಬಿಡ್ತು. ವಿರಾಟ್ ರಾಜ ಅವನಿಗೆ ಮಾಂಡಲಿಕನಾಗ್ಬಿಟ್ಟ. ವಿರಾಟ ದೇಶದ ಸೈನ್ಯ ಅವನಿಗೆ ಸಹಾಯ ಮಾಡಲಿಕ್ಕೆ ಬಂತು ಅಂತಂದಾದರೆ ಯಾವನೊಬ್ಬವನು ಬಲಿಷ್ಠ ಇರ್ತಾನೋ ಅವನು ಇನ್ನಷ್ಟು ಬಲಿಷ್ಠ ಆಗ್ತಾನೆ. ಅವನು ಇನ್ನಷ್ಟು ಬಲಿಷ್ಠ ಆದ ಅಂತಂದರೆ ಅವ ದುರ್ಬಲವಾಗಿರ್ತಕ್ಕಂಥ ವಿರಾಟ ದೇಶವನ್ನು ತನ್ನಗೆ ಸೇರಿಸ್ಕೊಂಡಂಗೆ ಪ್ರಬಲ ದೇಶವಾಗಿರ್ತಕ್ಕಂಥ ನಮ್ಮನ್ನು ಕೂಡ ನುಂಗ್ಲಿಕ್ಕೆ ಏನು ಮಾಡ್ತಾನೆ ಅಂದರೆ ಇನ್ನೊಂದು 4 ಜನರನ್ನು ಒಲಿಸ್ಕೊತಾನೆ. ವಿರಾಟ ದೇಶ ಒಂದು ಅಧೀನಕ್ಕೆ ಒಳಗಾಗೋದು ಅಂದರೆ ಏನರ್ಥ? ಕೀಚಕ ತಾನು ತನ್ನ ಸ್ವತಂತ್ರವಾದಂತಹ ಸಾಮರ್ಥ್ಯದಿಂದ ಬೇರೆ ಎಷ್ಟು ಜನ ಮಾಂಡಲಿಕರನ್ನು ಕೆಳಗಿಟ್ಕೊಂಡಿದ್ನೋ ಅವರೆಲ್ಲರೂ ಕೂಡ ವಿರಾಟ ದೇಶ ವಶವರ್ತಿ ಆಗೋದ್ರಿಂದ ಅವರೆಲ್ಲರೂ ಕೂಡ ಯಾರು ದಾಳಿ ಮಾಡ್ತಾರೋ ಅವ್ರ ಅಧೀನಕ್ಕೆ ಹೋಗ್ತದೆ. ಕೇವಲ ವಿರಾಟ ದೇಶ ಅಲ್ಲ, ಕೀಚಕ ತಾನು ಯಾರ್ಯಾರನ್ನು ಗೆದ್ದಿದ್ದಾನೋ ಅವರೆಲ್ಲರೂ ಕೂಡ ವಿರಾಟ್ ರಾಜನ ಅಧೀನದಲ್ಲೇ ಇರೋದರಿಂದ ವಿರಾಟ್ ರಾಜ ಈಗ ಯಾರಿಗೆ ಅಧೀನನಾಗ್ತಾನೋ ಅವರೆಲ್ಲರೂ ಕೂಡ ಗೆದ್ದವನ ಅಧೀನರಾಗ್ತಾರೆ. ಅಂದಮೇಲೆ ಯಾವುದೋ ಒಬ್ಬ ಪ್ರಬಲ ಶತ್ರುವನ್ನು ನಾವು ಪಕ್ಕದಲ್ಲಿ ತಂದು ಏನು ಮಾಡ್ದಂಗೆ ಆಗ್ತದೆ? ಸಾಕ್ಕೊಂಡಂಗೆ ಆಗತ್ತೆ. ಸುಮ್ಮನೆ ಇರ್ಲಿಕ್ಕೆ ಬಿಡೋದಲ್ಲ, ಸಾಕಿಕೊಂಡಂಗೆ ಆಗುತ್ತೆ. ಅಂದರೆ ನಮ್ಮ ಸುಮ್ಮನಿರುವಿಕೆ ಇನ್ನೊಬ್ಬ ವ್ಯಕ್ತಿ ಬಲಿಷ್ಠನಾಗಲಿಕ್ಕೆ ಕಾರಣ ಆಗ್ತದೆ. ಆಗಲಿ ಬಿಡ್ರಿ, ಇದರಲ್ಲಿಂದ ನಿಮಗೇನು ನಷ್ಟ ಅಂತ ನೀವು ಕೇಳ್ಬೋದು. ಅದಕ್ಕೆ ಉತ್ತರ ಹೇಳ್ತಾನೆ ದುರ್ಯೋಧನ. ಜಗತ್ತಿನಲ್ಲಿ ಏನಪ್ಪ ಅಂತಂದರೆ ಯಾರ್ಯಾರು ಹೇಗೆ ಬದುಕಬೇಕು ಅಂತ ಧರ್ಮಶಾಸ್ತ್ರ ಇದೆ ಅಂತಾನೆ ದುರ್ಯೋಧನ. ನೋಡ್ರಿ, ಕೆಲವಾರು ಸಮಯದಲ್ಲಿ ಧರ್ಮಶಾಸ್ತ್ರವನ್ನು ಹೇಳಲಿಕ್ಕೆ ಆರಂಭ ಮಾಡಿಬಿಡ್ತಾನೆ. ಅಂದ್ರೆ ದುರ್ಯೋಧನ ಧರ್ಮಶಾಸ್ತ್ರ ಹೇಳ್ದ ಅಂದರೆ ನೀವು ಯಾರೂ ಕೂಡ ಅದರ ಮೇಲೆ ಏನು ಮಾಡೋ ಹಾಗಿಲ್ಲ, ಪ್ರಶ್ನೆಗಳನ್ನೇ ಎತ್ತೋ ಹಾಗಿಲ್ಲ. ಒಂಥರ ಅದು ಭಗವದ್ಗೀತೆ ಇದ್ದಂಗೆ, ಭೂತದ ಬಾಯಲ್ಲಿ ಬಂತು ಅಂತ ಅಷ್ಟೇ ವ್ಯತ್ಯಾಸ. ಭಗವದ್ಗೀತೆ ಅಂದಮೇಲೆ ನೀವು ವಿರೋಧ ಅಂತೂ ಮಾಡೋ ಹಾಗಿಲ್ಲ. ಅದು ಭೂತದ ಬಾಯಿಯೊಳಗೆ ಬಂದ್ರೇನು, ಅದು ಭಗವದ್ಗೀತೆನೇ ಅಲ್ವ. ಅದಕ್ಕೋಸ್ಕರವಾಗಿ ಏನಂತಾನೆ ಅಂದರೆ ದುರ್ಯೋಧನ, ಸಮಸ್ಯೆ ಏನಪ್ಪ ಅಂತಂದರೆ ಬ್ರಾಹ್ಮಣ ಯಾವತ್ತಿಗೂ ಕೂಡ ತಾನು ಅಸಂತೃಪ್ತನಾಗಬಾರ್ದು. ತನಗೇನು ಸಿಗ್ತದೆ ಅದರಲ್ಲಿ ಬ್ರಾಹ್ಮಣ ಸಂತೃಪ್ತವಾದ ಜೀವನವನ್ನು ಮಾಡಬೇಕು, ಸಂತೋಷದಿಂದಿರಬೇಕು. ಬ್ರಾಹ್ಮಣ ಎಷ್ಟು ಸಿಗ್ತದೋ ಅದರಿಂದ ಸಂತೋಷ. ಅದು ಸಿಕ್ಕರೆ ಸಂತೋಷ, ಸಿಗದೇ ಇದ್ದರೆ ಹೆಚ್ಚು ಸಂತೋಷ ಅನ್ಬೇಕು ಅವನು. ಬ್ರಾಹ್ಮಣರು ಹಿಂಗೆ ಇರಬೇಕು ಅಂತ ಹೇಳ್ಬಿಟ್ಟಿದ್ದಾರೆ. ಆದ್ದರಿಂದ ಅವತ್ತಿನಿಂದ ಇವತ್ತಿನವರೆಗೆ ಇದನ್ನೇ ಹೇಳ್ಕೊತ ಬಂದುಬಿಟ್ಟಿದ್ದಾರೆ ಬ್ರಾಹ್ಮಣರು. ಅದಕ್ಕಾಗಿ ಬ್ರಾಹ್ಮಣರ ಕಥೆ ಅನ್ನೋದು ಅದು ಬದಲಾಗೇ ಇಲ್ಲ. ಒಂದು ಊರಿನಲ್ಲಿ ಒಬ್ಬ ಅಂತಲೇ ಕಥೆ ಆರಂಭ ಆಗ್ತಾಯಿದೆ. ಅದು ಯಾಕೋ ವ್ಯತ್ಯಾಸನೇ ಆಗ್ತಾಯಿಲ್ಲ. ಯಾಕೆಂದರೆ ಈ ಮಾತಿದೆ ನೋಡ್ರಿ, ಅಸಂತುಷ್ಟೋ ದ್ವಿಜೋ ನಷ್ಟ. ಹೇಗಿದೆಯೋ ಹಾಗೇನೆ ಕ್ಷತ್ರಿಯನ ವಿಷಯದಲ್ಲಿ ಏನು ಹೇಳ್ತದೆ ಅಂದರೆ ಸಂತುಷ್ಟಾಶ್ಚ ಮಹೀಭುಜ ಅಂತ. ಕ್ಷತ್ರಿಯ ಸಂತೋಷ ಪಡಬಾರ್ದು, ಅವನಿಗೆ ಎಷ್ಟಿದ್ರೂ ಸಾಲದು ಅಂತವ ಸಂಪಾದನೆ ಮಾಡ್ತಾನೇ ಇರಬೇಕು. ಅವನು ಎಲ್ಲ ಕಡೆಯಿಂದಲೂ ಸಂಪಾದನೆ ಮಾಡಿಕೊಂಡು ಗುಡ್ಡೆ ಹಾಕ್ಕೊಂಡು ಯಥೇಚ್ಛ ಯಜ್ಞ ಯಾಗಾದಿಗಳನ್ನು ಮಾಡಿ ಬೇಕಾದಷ್ಟು ದಾನ ದಕ್ಷಿಣೆಗಳನ್ನು ಕೊಟ್ಟು ಬೇಕಾದಷ್ಟು ಜನರನ್ನು ಪೋಷಣೆ ಮಾಡಿ ನಾನಾ ರೀತಿಯಾದಂಥ ಉತ್ತಮೋತ್ತಮ ಕರ್ಮಗಳನ್ನು ಮಾಡಲಿಕ್ಕೆ ಎಲ್ಲೆಲ್ಲಿಂದ ಏನೇನು ಸಿಗ್ತದೋ ಎಲ್ಲ ಬೇಕು ಅಂತ ಅನ್ಬೇಕು. ಅವನು ಯಾವತ್ತೂ ಬೇಡ ಅನ್ನೋದು ಅವನ ಹತ್ತಿರದ ಬಾಯಲ್ಲಿ ಬರಲೇಬಾರ್ದು. ಹಂಗೆ ಬಂತಂದ್ರೆ ಅವ ಕ್ಷತ್ರಿಯನೇ ಅಲ್ಲ. ಅವನು ಅಸಂತುಷ್ಟನಾದರೆ ಬ್ರಾಹ್ಮಣ ನಷ್ಟನಾಗ್ತಾನೆ, ಸಂತುಷ್ಟನಾದರೆ ಕ್ಷತ್ರಿಯ ನಷ್ಟನಾಗ್ತಾನೆ. ಅದಕ್ಕೋಸ್ಕರವಾಗಿ ಸಂತೋಷ ಪಡಬಾರ್ದು ಅಂತ ಸ್ವಯಂ ಏನು ಮಾಡ್ತಾ ಇದೆ, ಹೇಳ್ತಾ ಇದೆ ಧರ್ಮಶಾಸ್ತ್ರ. ಆದ್ದರಿಂದ ಈಗ ನಮಗಿರುವಂತಹ ಸಂಪತ್ತು ನಮಗೆ ಸಾಲದೆ ನಮ್ಮ ಪಾಡಿಗೆ ನಾವು ಇರ್ಬೋದಲ್ವೇ ಅಂತ ನೀವು ಯಾರಾದರೂ ಕೇಳ್ಬೋದು ಭೀಷ್ಮ ದ್ರೋಣಾದಿಗಳು. ನನ್ನ ಉತ್ತರ ಏನು ಅಂತಂದರೆ, ನಾವು ಕ್ಷತ್ರಿಯರುಗಳು, ನಾವು ರಾಜ್ಯವನ್ನು ಸಂಪಾದನೆ ಮಾಡಬೇಕಾದವರು. ಹಂಗೆ ರಾಜ್ಯ ಸಂಪಾದನೆ ಮಾಡಬೇಕಾದವರು ನಮ್ಮ ಗಡಿಯನ್ನು ಯಾವ ದೇಶದ ಜೊತೆಗೆ ಹಂಚ್ಕೊಂಡಿದ್ದೀವೋ ಅದನ್ನು ಬೇರೆಯವನ್ನ ಆಕ್ರಮಿಸ್ಕೊಳ್ಳೋಕ್ಕಿಂತ ಮುಂಚೆ ನಾವು ಆಕ್ರಮಿಸ್ಕೊಳ್ಳೋದು ಸರಿ ಅನ್ನೋದು ನನ್ನ ವಾದಪ್ಪ. ವಿರೋಧ ಮಾಡ್ತೀರಾ ಅಂತ ಕೇಳ್ದ. ಈಗ ನೋಡಿ, ಅತ್ತ ದರಿ ಇತ್ತ ಪುಲಿ. ಈಗ ದುರ್ಯೋಧನನ ವಾದವನ್ನು ಏನು ಮಾಡಿದರೂ ಯಾರೂ ಏನು ಮಾಡಲಿಕ್ಕಾಗೋದಿಲ್ಲ, ಖಂಡಿಸ್ಲಿಕ್ಕಾಗೋದಿಲ್ಲ.
ಇದನ್ನು ತಪ್ಪು ಅಂತ ಹೇಳಲಿಕ್ಕಾಗೋದಿಲ್ಲ. ಅವನು ನಾನು ಪಾಂಡವರನ್ನ ಕಂಡು ಹಿಡಿಯೋದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಅಂತ ಹೇಳಿ ಅವ ಹೇಳುತ್ತಿಲ್ಲ. ಆಕಸ್ಮಿಕವಾಗಿ ಹೇಳಿದ್ರೂ ಕೂಡ ಅದೇ ಉದ್ದೇಶ ಅಂತ ಹೇಳಿಬಿಟ್ಟು ಇವನೇನು ಮಾಡೋದಿಲ್ಲ, ತಾನು ಮಾತಾಡೋದಿಲ್ಲ. ಉದ್ದೇಶ ಅದಿದೆ ಅವನಿಗೆ ಉಭಯಥಾಪಿ. ಯುದ್ಧದ ಪರಿಣಾಮ ಏನಾಗ್ಬೋದು ಇದರ ಮೇಲೆ ನೋಡಿ, ಅದನ್ನು ದುರ್ಯೋಧನ ಪರಿಣಾಮ ಏನಾಗ್ಬೋದು ಅನ್ನೋದನ್ನು ಚರ್ಚೆ ಮಾಡೋದಿಲ್ಲ ಇವ್ರ ಹತ್ರ. ಯಾಕೆ ಚರ್ಚೆ ಮಾಡೋದಿಲ್ಲ ಅಂದರೆ, ಯೋದ್ಧಾರಗಳಾಗಿರ್ತಕ್ಕಂಥವ್ರು ನಾವು ಯುದ್ಧದ ಪರಿಣಾಮ ಏನು ಅಂತ ಚಿಂತಿಸಿ ಯುದ್ಧ ಮಾಡಲಿಕ್ಕೆ ಹೋದ್ರಿ ಅಂದರೆ ಅದೇನು ವಾಸ್ತವದಲ್ಲಿ ಗೆಲುವು ಸೋಲುಗಳನ್ನು ನಿಷ್ಕರ್ಷೆ ಮಾಡ್ತಕ್ಕಂಥ ಕುದುರೆ ಪಂದ್ಯನ, ಹಿಂಗಾದ್ರೆ ಹಿಂಗಾಗ್ತದೆ, ಹಾಗಾದ್ರೆ ಹೀಗಾಗ್ತದೆ ಅಂತನ್ನುವಂಥದ್ದು ಜೂಜಲ್ಲ. ಅದು ಯಾವುದೋ ಮೋಜಿಗಾಗಿ ಆಡೋವಂಥ ಪಂದ್ಯ ಅಲ್ಲ. ಅದು ಯುದ್ಧ ಅಂತಂದಾಗ ಅದರಲ್ಲಿ ಗೆಲುವಾಗ್ಬೋದು ಅಥವಾ ಸೋಲು ಆಗ್ಬೋದು. ಸೋತ್ರನೂ ಕೂಡ ನಾವು ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ಹೋಗಿದ್ವಿ ಅಂತನ್ನೋ ಕಾರಣದಿಂದ ಅದು ಒಳ್ಳೆಯದೇ. ಗೆದ್ರಂತೂ ರಾಜ್ಯಲಕ್ಷ್ಮಿಯ ಲಾಭ. ಕ್ಷತ್ರಿಯ ಧರ್ಮವನ್ನು ಅನುಸರಣೆ ಮಾಡಿ ಯುದ್ಧವನ್ನು ಮಾಡಿರ್ತೀವಿ, ಗೆದ್ದರೆ ರಾಜ್ಯಲಕ್ಷ್ಮಿಯ ಲಾಭ ಆಗ್ತದೆ. ಸೋತ್ರಂತೂ ಪ್ರಯತ್ನ ಮಾಡಿದ್ದೀವಿ ಅಂತನ್ನುವಂತಹದ್ದು ಇದ್ದೇ ಇದೆಯಲ್ವ. ನಮ್ಮ ಗಡಿಯನ್ನು ಹಂಚಿಕೊಳ್ತಕ್ಕಲಿಕ್ಕೆ ಬೇರೆಯವನು ಯಾವನೋ ಒಬ್ಬವನು ಬರೋಕ್ಕಿಂತ ಮುಂಚೆ ನಾವು ಮತ್ಸ್ಯ ದೇಶವನ್ನು ನಾವು ವಶಪಡಿಸ್ಕೊಳ್ಬೇಕು ಅಂತ ನಾವೇನು ಪ್ರಯತ್ನ ಮಾಡಿದ್ದೀವಿ. ಪ್ರಪಂಚದಲ್ಲಿ ಯಾರನ್ನು ಕೇಳಿದ್ರೂ ಕೂಡ ಹಸ್ತಿನಾವತಿಯ ಜನ ಏನು ಮಾಡಿದ್ದಾರೆ ಅದನ್ನು ಒಳ್ಳೆಯದನ್ನೇ ಮಾಡಿದ್ದಾರೆ. ಅವ್ರ ಹತ್ರ ಯಾರೋ ಬೇರೆಯವ್ರು ಹೋಗೋದ್ರಕ್ಕಿಂತಲೂ ನಾವೇ ಇರೋಣ ಅಂತ ಹೇಳ್ಬಿಟ್ಟು ಅವರು ಮಾಡಿದ್ದು ಸರಿ ಇದೆ ಅಂತ ಎಲ್ಲರೂ ನಮ್ಮನ್ನು ಏನು ಮಾಡ್ತಾರೆ, ಮೆಚ್ಕೊಳ್ತಾರೆ. ವಿರೋಧಿಸುವಂತಹ ಪ್ರಸಂಗ ಇಲ್ಲ. ಫಲಾಫಲಗಳ ಆಂತರ್ಯವನ್ನು ಯೋಚನೆ ಮಾಡ್ತಾನೆ. ಅದರಲ್ಲಿ ಒಂದು ಆಂತರ್ಯ ಇದೆ. ಸೋತು ಬಿಟ್ರೆ, ಈಗ ಆಕಸ್ಮಿಕವಾಗಿ ಒಂದು ಕೆಲಸ ಮಾಡೋಣ, ಹೋದ್ವಿ ಯುದ್ಧ ಅಂತ ಮಾಡಲಿಕ್ಕೆ ಅಂತ ಹೋದ್ವಿ ಅಂತ ಇಟ್ಕೊಳ್ಳೋಣ. ಯುದ್ಧ ಮಾಡಲಿಕ್ಕೆ ಹೋದ ತಕ್ಷಣ ಏನಾಗ್ಬಿಡ್ತದೆ, ಒಂದು ಸೋಲು ಬರ್ತದೆ, ಇಲ್ಲ ಗೆಲುವು ಬರ್ತದೆ. ಸೋಲು ಬಂದರೆ ಏನು ನಷ್ಟ ಆಗ್ಬೋದು, ಮೊದಲು ಅದಕ್ಕೊಂದು ಕ್ಯಾಲ್ಕುಲೇಷನ್ ಇದೆ, ಅದಕ್ಕೊಂದು ಲೆಕ್ಕಾಚಾರ ಇದೆ. ಗೆಲುವು ಬಂದರೆ ಏನಾಗ್ಬೋದು, ಅದಕ್ಕೊಂದು ಲೆಕ್ಕಾಚಾರ ಇದೆ. ಎಷ್ಟನ್ನು ನಾವು ಇನ್ವೆಸ್ಟ್ ಮಾಡಿ ಎಷ್ಟನ್ನು ಗೆಲುವು ಪಟ್ಕೋತೀವಿ ಅಂತ ಅನ್ನೋದು ಒಂದು ಲೆಕ್ಕ. ಎಷ್ಟನ್ನು ಇನ್ವೆಸ್ಟ್ ಮಾಡಿಯೂ ನಾವು ಏನನ್ನು ಕಳ್ಕೊಂಡ್ವಿ ಅನ್ನೋದು ಇನ್ನೊಂದು ಲೆಕ್ಕಾಚಾರ. ಎಷ್ಟನ್ನು ಬಳಸಿ, ಎಷ್ಟು ಸೈನ್ಯ, ಎಷ್ಟು ಸಾಮರ್ಥ್ಯ, ಎಷ್ಟು ಯುದ್ಧ ಸಾಮಗ್ರಿ ಮತ್ತು ಎಷ್ಟು ಸಮಯ, ಇದನ್ನು ವಿನಿಯೋಗ ಮಾಡಿ ನಾವು ಯಾವ ಯುದ್ಧಕ್ಕೆ ಹೋದ್ವಿ, ಅದರಿಂದ ಒಂದು ವೇಳೆ ಸೋಲಾದರೆ ನಮಗಾಗಿರೋ ನಷ್ಟ ಎಷ್ಟು ಅಂತನ್ನೋದು ಮೊದಲ ಭಾಗ. ಇನ್ನೊಂದು ಭಾಗದಲ್ಲಿ ಸೋಲು ಬಂದರೆ ಇದು, ಗೆಲುವು ಬಂದರೆ ಎಷ್ಟನ್ನು ವಿನಿಯೋಗ ಮಾಡಿದ್ವಿ, ಅದಕ್ಕೆ ಎಷ್ಟು ಹೆಚ್ಚು ಸಂಪಾದನೆ ಮಾಡಿದ್ವಿ, ಅದು ಗೆಲುವಿನ ಭಾಗ. ಸಾಮಾನ್ಯವಾಗಿ ಎಲ್ಲರೂ ಗೆಲುವನ್ನು ನಿರೀಕ್ಷೆ ಮಾಡಿಕೊಂಡು ಹೋಗ್ತಾರೆ ಅಂತಿದೆ, ಹೌದಾ? ದುರ್ಯೋಧನ ನೋಡ್ರಿ ಬುದ್ಧಿವಂತ. ಸೋಲೆ ಬಂದ್ರೂ ಕೂಡ ಎಷ್ಟು ಕಳ್ಕೊಂಡು ಸೋಲನ್ನು ತಗೊಂಡಿರ್ತೀವಿ ಅಂತ ನಾವು. ಗೆಲುವು ಬಂದರೆ ಎಷ್ಟಕ್ಕೆ ಬರ್ತದೆ ಅಂತ ಯೋಚನೆ ಮಾಡಬೇಡ್ರಿ. ಗೆಲುವು ಬಂದರೆ ತುಂಬ ಒಳ್ಳೆಯದು. ಹಾಲು ಕರಿಯೋ ಎಮ್ಮೆ ತುಪ್ಪ ಕರೆದುಬಿಟ್ರೆ ಬೇಡ ಅಂತಾರೆ ಯಾರು ಬೇಡ ಅನ್ನೋದಿಲ್ಲ. ಹಾಲನ್ನು ತಗೊಂಡು ಹೆಪ್ಪಾಕಿ ಮೊಸರು ಮಾಡಿ ಕೈ ನೋವು ಬರೆಸ್ಕೊಂಡು ಬೆಣ್ಣೆ ತೆಗೆದು ತುಪ್ಪವನ್ನು ಸಂಪಾದನೆ ಮಾಡೋದು. ಎಮ್ಮೆನೇ ನೇರವಾಗಿ ತುಪ್ಪವನ್ನೇ ಕೆಚ್ಚಲಿನಿಂದ ಕೊಡ್ತದಪ್ಪ ಅಂದರೆ ಯಾರು ಬೇಡ ಅಂತಾರೆ, ತುಂಬ ಒಳ್ಳೆಯದು ಅಂದ್ಬಿಡ್ತಾರೆ. ಆದರೆ ಒಂದು ವೇಳೆ ಇಲ್ಲಿ ಸೋಲೆ ಬರುತ್ತೆ ಅಂತ ಇಟ್ಕೊಳ್ರಿ, ಇದಕ್ಕಾಗಿ ನಾವೇನು ವಿನಿಯೋಗ ಮಾಡ್ತೀವಿ. ದುರ್ಯೋಧನ ಸ್ಟ್ರಾಟಜಿ ಬಹಳ ಅದ್ಭುತವಾದಂಥದ್ದು. ಇದಕ್ಕೆ ಪೂರ್ವಭಾವಿಯಾದಂಥ ಒಂದು ವಿಷಯ ಹೇಳಬೇಕು, ಒಂದು ಸ್ವಾರಸ್ಯವಾದಂಥ ವಿಷಯ ಇದೆ. ದುರ್ಯೋಧನ ಎಷ್ಟು ಬುದ್ಧಿವಂತ ಇದ್ದ ಅಂದರೆ, ಯುದ್ಧ ನಾನು ಮಾಡಬೇಕು, ನನ್ನ ಹೆಸರಿನಲ್ಲಿ ಯುದ್ಧ ನಡಿಬೇಕು, ಲಾಭ ಆದರೆ ನನಗೆ, ನಷ್ಟ ಆದರೆ ಇನ್ನೊಬ್ಬರ ತಲೆ ಮೇಲೆ. ನೀವು ಇಲ್ಲಿವರೆಗೆ ಸಾಮಾನ್ಯವಾಗಿರ್ತಕ್ಕಂಥ ಲಾಭ ನಷ್ಟಗಳ ವಿಚಾರ ಹೇಳಿದೆ. ಅದರಲ್ಲಿಯೂ ನಿಮಗೆ ವಿಶೇಷ ಅನ್ನಿಸ್ತು ಏನಂದರೆ, ನಷ್ಟ ಆದರೆ ಯಾವ ಮಟ್ಟಿಗೆ ಆಗ್ಬೋದು ಅಂತನ್ನೋ ಲೆಕ್ಕಾಚಾರನೇ ನಿಮಗೂ ಸ್ವಲ್ಪ ವಿಶೇಷ ಅನ್ನಿಸ್ತು. ಲಾಭ ಆಗತ್ತೆ ಅಂತನ್ನೋದಾದರೆ ಲಾಭ ಆದರೆ ಎಷ್ಟಕ್ಕಾಗತ್ತೆ ಅನ್ನೋದನ್ನು ನಾನೇನು ಹೆಚ್ಚು ಹೇಳೋದೇ ಇಲ್ಲ. ಈಗ ದುರ್ಯೋಧನ ಮಾಡ್ತಕ್ಕಂಥ ಸ್ಟ್ರಾಟಜಿ ಏನು ಅಂದರೆ ಅವನ ಲೆಕ್ಕಾಚಾರ ಏನು ಅಂದರೆ, ಅವನ ಆಂತರ್ಯ ಏನು ಅಂದರೆ, ಯುದ್ಧ ಮಾಡಬೇಕು, ಯುದ್ಧ ನನ್ನ ಹೆಸರಲ್ಲಿ ನಡಿಬೇಕು. ದುರ್ಯೋಧನ ಯುದ್ಧಕ್ಕೆ ಬಂದಿದ್ದ ಅಂತ ಜಗತ್ತಿನಲ್ಲಿ ಪ್ರಸಿದ್ಧಿ ಆಗಬೇಕು.
ಲಾಭ ಆದರೆ ನನಗೆ, ನಷ್ಟ ಆದರೆ ಇನ್ನೊಬ್ಬನ ತಲೆ ಮೇಲೆ. ಹೇಗೆ ಮಾಡಬೇಕಿದ್ನ ನೋಡಿ. ಅದಕ್ಕೊಂದು ಯೋಚನೆ ಮಾಡಿದ್ದು ನಾನು, ಅದನ್ನೇ ಹೇಳಿದ್ನಲ್ಲಿ, ಹಿಂದಕ್ಕೊಂದು ಪ್ರಸಂಗ ನಡೆದಿತ್ತು. ಈ ವಿರಾಟ್ ರಾಜನ ಮೇಲೆ ಸುಶರ್ಮ ಅಂತಂದು ಹೇಳಿ ಒಬ್ಬವನು, ಸಂಶಪ್ತಕರ ಪೈಕಿ ಒಬ್ಬವನವನು. ಅವನು ಏನು ಮಾಡಿದ್ದ ಅಂದರೆ, ಕೀಚಕ ವಿರಾಟ್ ರಾಜನ ಸೇನಾಧಿಪತಿ ಇದ್ದಾಗ, ಅಂದರೆ ಸಾಯೋಕ್ಕಿಂತ ಮುಂಚೆ ಕೆಲವು ವರ್ಷಗಳ ಹಿಂದೆ ವಿರಾಟ್ ರಾಜನ ಮೇಲೆ ದಂಡೆತ್ತಿ ಹೋಗಿದ್ದ. ತಾತ್ಕಾಲಿಕವಾಗಿರ್ತಕ್ಕಂಥ ಗಡಿ ವಿವಾದಗಳು ಇನ್ಯಾವುದು, ಅವನಿಗೂ ರಾಜ್ಯವನ್ನು ಬೆಳೆಸ್ಕೊಳ್ಬೇಕು ಅಂತನ್ನೋ ಕಾರಣದಿಂದಾಗಿ ಮೇಲ್ನೋಟದಲ್ಲಿ ವಿರಾಟ್ ರಾಜ ಹೆಂಗಿದ್ರು ರಾಜನಿದ್ದ. ಸುಶರ್ಮ ತರುಣ, ವಿರಾಟ್ ರಾಜ ವೃದ್ಧ. ಆದ್ದರಿಂದಾಗಿ ವೃದ್ಧನಾದವನನ್ನು ಇವನನ್ನು ಅಡಗಿಸ್ಬಿಡ್ಬೋದು, ಇವನನ್ನು ಸೋಲಿಸ್ಬಿಡ್ಬೋದು. ವಿರಾಟ್ ದೇಶದ ಸಂಪತ್ತಿಗೆ ದುರ್ಯೋಧನ ಈಗೇನು ಕಣ್ಣು ಹಾಕ್ತಿದ್ದಾನೆ, ಸುಶರ್ಮ ಮೊದಲೇ ಕಣ್ಣು ಹಾಕಿದ್ದ. ಆದರೆ ಸುಶರ್ಮನಿಗೆ ಗೊತ್ತಿರಲಿಲ್ಲ, ಇವನು ಹೆಸರಿಗೆ ಮಾತ್ರ ರಾಜ, ಇವನು ಕಿರೀಟ ಹಾಕ್ಕೊಳ್ಳಿಕ್ಕೆ ಮಾತ್ರ ರಾಜ್ಯಭಾರವನ್ನು ಇವನು ಬಾವು ಮೈದನ ನಡೆಸ್ತಾನೆ ಅಂತನ್ನೋದು ಗೊತ್ತಿರಲಿಲ್ಲ ಅವನಿಗೆ. ಆದ್ದರಿಂದ ಯುದ್ಧಕ್ಕೆ ಹೋಗಬೇಕಾದ್ರೆ ಯಾವ ಉತ್ಸಾಹದಿಂದ ಸುಶರ್ಮ ಹೋಗಿದ್ನೋ, ಯುದ್ಧ ವಿರಾಟ್ ರಾಜನೊಂದಿಗೆ ಮಾಡಬೇಕಾದ್ರೆ ಏನು ಉತ್ಸಾಹ ಸುಶರ್ಮನಲ್ಲಿ ಇತ್ತು, ಯಾವಾಗ ಕೀಚಕ ಬಂದುಬಿಟ್ಟು ಇವನನ್ನು ಹಣ್ಣುಗಾಯಿ ನೀರುಗಾಯಿ ಆಗುವಂಗೆ ಹೊಡೆದ, ಆನಂತರದಲ್ಲಿ ಇವನು ಮತ್ಸ್ಯ ದೇಶದ ಹತ್ರ ತಲೆ ಹಾಕಿ ಮಲ್ಕೊಳ್ಳಿಲ್ಲ ಇವನು ಸುಶರ್ಮ, ಅಷ್ಟು ದೂರಕ್ಕೆ ಹೋದ. ಇದು ವಾಸ್ತವದಲ್ಲಿ ಇದು ಸುಶರ್ಮನಿಗೂ ವಿರಾಟ್ ರಾಜನಿಗೂ ನಡೆದಿರ್ತಕ್ಕಂಥ ಯುದ್ಧ. ಸುಶರ್ಮನಿಗೆ ವಿರಾಟ್ ರಾಜನ ಮೇಲಿರುವಂಥ ವೈರ ಬುದ್ಧಿ, ಈ ಎಲ್ಲ ವಿಷಯಗಳನ್ನು ಮೊದಲೇ ಏನು ಮಾಡಿದ್ದ, ಸಂಗ್ರಹ ಮಾಡಿಕೊಂಡಿದ್ದ ದುರ್ಯೋಧನ. ಈಗೇನು ಮಾಡ್ದ, ಯಾವಾಗ ಬೇಹುಗಾರರ ದ್ವಾರ ವೃತ್ತಾಂತ ಸಿಕ್ತಲ್ಲ, ಆವಾಗ ಸುಶರ್ಮನನ್ನು ಬರ ಹೇಳ್ದ, ಬಾಯಿಲಿ ಅಂತ. ನೋಡು ಸುಶರ್ಮ, ನಿನಗೆ ಹಿಂದಕ್ಕೆ ವಿರಾಟ್ ರಾಜನ ಜೊತೆಗೆ ಯುದ್ಧ ಮಾಡಲಿಕ್ಕೆ ಹೋದಾಗ ನಷ್ಟ ಆಗಿದೆ, ಸೈನ್ಯ ನಾಶ ಆಗಿದೆ, ನಿನಗೆ ಅಪಮಾನ ಆಗಿದೆ, ನಿನಗೆ ಅನರ್ಥ ಆಗಿದೆ. ನನಗೆ ಅದರ ಬಗ್ಗೆ ತುಂಬ ಸಹಾನುಭೂತಿ ಇದೆ. ತುಂಬ ನೀನು ಕಳ್ಕೊಂಬಿಟ್ಟಿದೀಯ, ನಿನ್ನ ಬಗ್ಗೆ ನನಗೆ ದುಃಖ ಇದೆ. ಆದರೆ ಹಂಗೆ ಬರೀ ದುಃಖ ಪಟ್ಟು ಬಿಟ್ಟರೆ ನಾನು ಏನೋ ನಿನಗೆ ಸಹಾಯ ಮಾಡ್ದಂಗೆ ಆಗೋದಿಲ್ಲ. ಈಗ ಪ್ರಕೃತದಲ್ಲಿ ನಾನು ನಿನಗೆ ಸಹಾಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಕಾಲವೂ ಕೂಡ ಕೂಡಿ ಬಂದಿದೆ. ನಾನು ಸಹಾಯ ಮಾಡಬೇಕು ಅಂತ ಯಾವುದೋ ಕಾಲಕ್ಕೆ ಸಹಾಯ ಮಾಡಿದರೆ ನಿಂಗೆ ಸಹಾಯ ಪೂರ್ಣವಾಗಿ ತಲುಪೋದಿಲ್ಲ. ಈಗ ಕಾಲಾವಧಿ ಕೂಡಿ ಬಂದಿದೆ. ಈಗ ಏನಾಗಿದೆ ಅಂದರೆ, ಯಾವ ಕೀಚಕ ಇದ್ದ ಅಂತನ್ನೋ ಕಾರಣಕ್ಕೆ ನಿನಗೆ ಯುದ್ಧದಲ್ಲಿ ಪರಾಭವ ಬಂದಿತ್ತಲ್ಲ, ಆ ಪರಾಭವ ಈಗ ಬರೋದಿಲ್ಲ. ಯಾಕೆಂದರೆ ಕೀಚಕ ಸತ್ತು ಹೋಗಿದ್ದಾನೆ. ಕೀಚಕ ಸತ್ತು ಹೋಗಿದ್ದಾನೆ ಅಂತ ಅಂದ ತಕ್ಷಣ ವಿರಾಟ್ ರಾಜ ದುರ್ಬಲನಾಗಿದ್ದಾನೆ ಅಂತ ನಾನು ನಿನಗೆ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಈಗ ಅದಕ್ಕೆ ಏನು ಮಾಡು ಅಂತಂದರೆ, ನೀನು ವಿರಾಟ್ ರಾಜನ ಮೇಲೆ ದಂಡೆತ್ತಿ ಹೋಗು. ನೀನೇನು ಮಾಡು, ವಿರಾಟ್ ರಾಜನ ಮೇಲೆ ಯುದ್ಧ ಮಾಡಲಿಕ್ಕೆ ಅಂತ ಹೋಗು. ನೀ ಹೋಗಿ ಒಂದು ಕಡೆಯಿಂದ ಯುದ್ಧವನ್ನು ಮಾಡು, ಇನ್ನೊಂದು ಕಡೆಯಿಂದ ವಿರಾಟ್ ರಾಜ ಯುದ್ಧ ಮಾಡಲಿಕ್ಕೆ ಅಂತ ನಗರದಿಂದ ಹೊರಗೆ ಬಂದಾಗ ನಾನು ವಿರಾಟ್ ದೇಶವನ್ನು ಆಕ್ರಮಿಸ್ಕೊತೀನಿ. ಯುದ್ಧದಲ್ಲಿ ನಿನಗೇನು ನಷ್ಟ ಆಗಿದೆ, ಆ ನಷ್ಟದ ಜೊತೆಗೆ ವಿರಾಟ್ ದೇಶದ ಸಂಪತ್ತನ್ನು ನಾವಿಬ್ಬರು ಸಮನಾಗಿ ಹಂಚ್ಕೊಳ್ಳೋಣ. ನಾನು ಮೊದಲೇ ಹೇಳಿದ್ನಲ್ಲ ಲೆಕ್ಕಾಚಾರ, ಆ ಲೆಕ್ಕಾಚಾರದಲ್ಲಿ ದುರ್ಯೋಧನನಿಗೆ ಹಾನಿಯಾಗುವಂಥದ್ದು, ಅವನಿಗೆ ನಷ್ಟ ಬರುವಂತಹ ಪ್ರಸಂಗಗಳಿತ್ತು. ಈಗೇನು ಹೇಳ್ತಿದ್ದೀನಲ್ಲ, ಇದರಲ್ಲಿ ನಷ್ಟ ಯಾವುದೂ ಇಲ್ಲೇ ಇಲ್ಲ, ಲಾಭ ಪೂರ್ಣ ಪ್ರಮಾಣದಲ್ಲಿದೆ. ನೋಡಿ, ಈ ಯೋಚನೆಯನ್ನು ಮಾಡ್ದ. ಸಾಮಾನ್ಯವಾಗಿ ಎಲ್ಲರೂ ಏನು ಮಾಡ್ತೀವಿ ಅಂದರೆ, ಯಾವುದನ್ನಾದರೂ ಪಡಿಬೇಕಂದ್ರೆ ಏನನ್ನಾದರೂ ಕಳ್ಕೊಳ್ಳಿಕ್ಕೆ ಸಿದ್ಧರಾಗ್ತೀವಿ. ದುರ್ಯೋಧನ ಹೆಂಗೆ, ಯಾವುದನ್ನಾದರೂ ಪಡಿಬೇಕಂದ್ರೆ ಏನನ್ನಾದರೂ ಕಳ್ಕೋಬೇಕು ಅನ್ನೋದು ಸತ್ಯ. ಆದರೆ ಆ ಕಳ್ಕೊಳ್ಳೋದು ನಂದಾಗಿರಬಾರ್ದು, ಪಡ್ಕೊಳ್ಳೋದು ನಂದಾಗಿರಬೇಕು. ಇದನ್ನು ಏನು ಮಾಡ್ದ ದುರ್ಯೋಧನ, ಯೋಚನೆ ಮಾಡ್ದ. ಸುಶರ್ಮನಿಗೆ ಹೇಳ್ದ, ಉತ್ಸಾಹ ತುಂಬಿದ. ಆಕಸ್ಮಿಕವಾಗಿ ಏನಾದ್ರೂ ವಿರಾಟ್ ರಾಜನಿಗೆ ಬೇರೆ ಸಹಾಯ ಸಿಕ್ಬಿಟ್ಟು ನನ್ನನ್ನು ಏನಾದ್ರೂ ಮತ್ತೆ ವಿರಾಟ್ ರಾಜ ಪುನಃ ಸೋಲಿಸ್ಲಿಕ್ಕೆ ಬಂದರೆ ಗತಿ ಏನು?
ನಾ ಏಕಾಂಗಿ ಆಗ್ಬಿಡ್ತೀನಿ ಅಂತ ನಿನಗೊಂದು ಪ್ರಶ್ನೆ ಇರ್ಬೋದು ಸುಶರ್ಮ. ನೀ ಭಯ ಪಡಬೇಡ. ನಮ್ಮ ದೇಶ ಗೊತ್ತಲ್ಲ ಎಂತೆಂಥ ಬಲಿಷ್ಠರಿದ್ದಾರೆ ನೋಡಲ್ಲಿ. ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಅಶ್ವತ್ಥಾಮಾಚಾರ್ಯರು, ಕರ್ಣ, ದುಶ್ಯಾಸನ, ಸ್ವಯಂ ನಾನು. ಇಂಥವ್ರು ನಾವು ಇಂದ್ರಾದಿ ದೇವತೆಗಳ ಸೇನಾವನ್ನು ಹಿಮ್ಮೆಟ್ಟಿಸ್ಲಿಕ್ಕೆ ಸಮರ್ಥರಿದ್ದೇವೆ. ನೀನು ಚಿಂತೆ ಮಾಡಬೇಡ, ನಾವು ಸಮರ್ಥರಿದ್ದೀವಿ. ನಾವು ಬಂದು ಏನು ಮಾಡ್ತೀವಿ ಅಂದರೆ ಅದು ಎಂಥವರೇ ಬಂದರೂ ಕೂಡ ನಿನ್ನನ್ನು ನಾವು ಉಳಿಸ್ಕೋತೀವಿ. ಧೈರ್ಯದಿಂದ ನೀ ಏನು ಮಾಡೋ, ನುಗ್ಗು ಅಂತ ಹೇಳ್ದ. ಅಂದರೆ ನಿನ್ನ ಹಿಂದೆ ನಾವು ಆನೆಯ ರೀತಿಯಲ್ಲಿ ನಿನಗೆ ಬಲ ತುಂಬ್ತೀವಿ. ಆನೆ ಬಲ ಇದೆ ಅಂತ ಅನ್ಕೊ, ನೀನು ಚಿಂತೆ ಮಾಡಬೇಡ, ಹೋಗು ಅಂದ. ಆದ್ದರಿಂದ ಹೀಗೆ ಹೇಳಿದ ತಕ್ಷಣ ಸುಶರ್ಮನಿಗೆ ದುರ್ಯೋಧನನಂತಹ ವ್ಯಕ್ತಿ ಕರೆದು ಗೌರವಪೂರ್ವಕವಾಗಿ ಸುಶರ್ಮ ಏನು ಯೋಚನೆ ಮಾಡ್ದ ನೋಡಿದ್ಯಾ, ಇಷ್ಟೊಂದು ಬಲ ಇದೆ ದುರ್ಯೋಧನನಿಗೆ, ಎಷ್ಟು ಬಲಿಷ್ಠ ಆದಂಥ ಒಂದು ದುರ್ಯೋಧನ. ತಾನೇ ಏನಾದ್ರೂ ವಿರಾಟ್ ದೇಶದ ಮೇಲೆ ತಂಡೆತ್ತಿ ಹೋಗ್ಬಿಟ್ರೆ ಉತ್ತರ ಕ್ಷಣದಲ್ಲಿ ವಿರಾಟ್ ರಾಜ ಇವನಿಗಿರೋ ಸೈನ್ಯಕ್ಕೆ ಅವನು ವಶವರ್ತಿ ಆಗಿಬಿಡ್ತಾನೆ. ಹೇಳ್ದಂಗೆ ಕೇಳ್ತಾನ. ಹೌದಾ? ಈ ರೀತಿ ಅವನಿಗೆ ದುರ್ಯೋಧನನಿಗೆ ಸ್ವಯಂ ವಿರಾಟ್ ದೇಶವನ್ನು ವಶಪಡಿಸ್ಕೊಳ್ಳಿಕ್ಕೆ ಸಾಮರ್ಥ್ಯ ಇದೆ. ಅಷ್ಟು ಸಾಮರ್ಥ್ಯ ಇದ್ರೂ ನಾನೊಬ್ಬ ಸಣ್ಣ ರಾಜ, ನನ್ನನ್ನು ಕರೆದು ಗೌರವಪೂರ್ವಕವಾಗಿ ನಿನಗೆ ಅಪಮಾನ ಆಗಿದೆ ಸುಶರ್ಮ, ನನ್ನ ಸ್ನೇಹಿತ ನೀನು, ನಿನ್ನ ಅಪಮಾನ ಅಂದ್ರೆ ನನ್ನ ಅಪಮಾನ ಇದ್ದಂಗೆ, ನಿನ್ನ ದುಃಖ ಅದು ನನ್ನ ದುಃಖ, ನಿನಗಾಗಿರ್ತಕ್ಕಂತಹ ಏನು ಹಾನಿ ಇದೆಯೋ ಅದು ನನಗಾದ ಹಾಗೆ. ನಾನು ಭಾಳ ದಿವಸದಿಂದ ಯೋಚನೆ ಮಾಡ್ತಾ ಇದ್ದೆ ನಿನಗೆ ಹೇಗೆ ಸಹಾಯ ಮಾಡೋದು ಅಂತ. ಕಾಲ ಕೂಡಿ ಬಂದಿರಲಿಲ್ಲ, ಈಗ ಕಾಲ ಕೂಡಿ ಬಂದಿದೆ ಅಂತ ಹೇಳ್ತಾನೆ. ಅಂದರೆ ದುರ್ಯೋಧನನ ಹೃದಯ ಎಷ್ಟು ವಿಶಾಲವಾದದ್ದು ಅಂತ ಯೋಚನೆ ಮಾಡಲಿಕ್ಕೆ ಹಚ್ಚಿದ. ಯಾರಿಗೆ? ಸುಶರ್ಮನಿಗೆ. ದುರ್ಯೋಧನ ಇಷ್ಟು ಹೇಳಿ ಸುಶರ್ಮನನ್ನು ಸೇನಾ ಸಮೇತವಾಗಿ ಅಲ್ಲಿ ಸಿದ್ಧ ಮಾಡಿಕೊಂಡು ಹೋಗಿ ನೀನು ಅಂತ ಹೇಳ್ದ. ಸುಶರ್ಮನನ್ನು ಕಳಿಸಿದ್ನಲ್ಲ, ಸುಶರ್ಮನನ್ನು ಕಳಿಸಿದಾಗ ಸುಶರ್ಮ ಹೋಗ್ತೀನಿ ಅಂದ ತಕ್ಷಣ ದುರ್ಯೋಧನ ನಕ್ಕ. ಲೋಭದ ಬುದ್ಧಿ ಅನ್ನೋದು ಮನುಷ್ಯನಿಗೆ ಎಂಥ ಅನರ್ಥವನ್ನು ತಲೆ ಮೇಲೆ ಎಳ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತದೆ ಅಂತ. ಸುಶರ್ಮನನ್ನು ಕಳಿಸೋದ್ರಿಂದ ದುರ್ಯೋಧನನಿಗೇನು ಲಾಭ ಅಂತ ಈಗ ಯೋಚನೆ ಬರುತ್ತಲ್ವ. ನನ್ನ ಹೆಸರಿನಲ್ಲಿ ಯುದ್ಧ ಮಾಡು, ನನ್ನ ಹೆಸರಿನಲ್ಲಿ ಯುದ್ಧ ನಡೀಲಿ ಅಂತ ಖ್ಯಾತಿಯ ಬಗ್ಗೆ ಮಾತ್ರ ದುರ್ಯೋಧನ ಯೋಚನೆ ಮಾಡ್ದ ಅಂತ ಈ ದೃಷ್ಟಿಕೋನದಲ್ಲಿ ಯೋಚನೆ ಮಾಡಿದಾಗ ಅನ್ನಿಸ್ತದೆ. ಹೌದಷ್ಟೇ. ಆದರೆ ಇಲ್ಲೊಂದು ಆಂತರ್ಯ ಇದೆ. ಸುಶರ್ಮನಂತಹ ವ್ಯಕ್ತಿ ವಿರಾಟ್ ರಾಜನ ಮೇಲೆ ದಂಡೆತ್ತಿ ಬಂದ ಅಂದರೆ, ವಿರಾಟ್ ರಾಜ ಯುದ್ಧಕ್ಕೆ ಹೋಗಬೇಕು ಅಂತಾದರೆ, ಪಾಂಡವರು ವಿರಾಟ್ ದೇಶದಲ್ಲೇ ಇದ್ದಾರೆ ಅಂತಾದರೆ, ಅವರು ವೃದ್ಧನಾದಂತಹ ವಿರಾಟ್ ರಾಜನನ್ನು ಸುಶರ್ಮನ ಜೊತೆಗೆ ಯುದ್ಧ ಮಾಡಿ ಸೋಲಿಕ್ಕೆ ಏನು ಮಾಡೋದಿಲ್ಲ, ಬಿಡೋದಿಲ್ಲ. ಹಂಗೆ ಬಿಡೋದಿಲ್ಲ ಅಂದರೆ ಅವ್ರು ಏನು ಮಾಡ್ತಾರೆ? ಅವರು ನಗರದಿಂದ ಹೊರಗೆ ಬರ್ತಾರೆ. ಹೊರಗೆ ಬರ್ತಾರೆ ಅಂದರೆ ಏನರ್ಥ? ಸುಮ್ಮನೆ ಬರೋದಿಲ್ಲ, ಯುದ್ಧ ಮಾಡುತ್ತಾರೆ. ಯುದ್ಧ ಮಾಡ್ತಾರೆ ಅಂದರೆ ಏನರ್ಥ? ಪ್ರಕಟರಾಗ್ತಾರೆ. ಪ್ರಕಟರಾದರು ಅಂದರೆ ಏನಾಗತ್ತೆ? ಅಜ್ಞಾತವಾಸ ಭಂಗ ಆಗತ್ತೆ. ಹೌದಷ್ಟೆ. ಅಂದಮೇಲೆ ಸುಶರ್ಮ ಯುದ್ಧ ಆಡ್ಲಿಕ್ಕೆ ಹೋಗಿ ವಿರಾಟ್ ರಾಜನ ಜೊತೆಗೆ ಸೋತಾರ ಸೋಲ್ಲಿ, ಪಾಂಡವರು ಬಂದ ನಂತರದಲ್ಲಿ ಹೊಡೆಸ್ಕೊಂಡು ಸೋಲ್ಲಿ, ಅಥವಾ ಗೆದ್ನೋ ಭಾಳ ಸಂತೋಷ, ಇವನಿಗೊಂದಿಷ್ಟು ಕೊಟ್ಟು ಬಿಟ್ಟು ಇನ್ನು ಉಳಿದದ್ದನ್ನು ಎಳ್ಕೊಳ್ಳೋಣ. ಒಂದು ವೇಳೆ ಗೆದ್ನ ಅಲ್ಲಿ ಪಾಂಡವರು ಇಲ್ಲ ಅಂತ ಆಯ್ತಾ, ನಮ್ಮ ಮನಸ್ಸಿಗಿರುವಂಥ ಒಂದು ಸಂಶಯ ಪರಿಹಾರ ಆಯಿತು. ಜೊತೆಗೆ ವಿರಾಟ್ ದೇಶ ಅಂತನ್ನೋದು ಒಂದು ಏನಾಯಿತು, ನಮ್ಮ ಸುಪರ್ದಿಗೆ ಬಂತು. ಒಂದು ವೇಳೆ ಸುಶರ್ಮ ಸೋತ ಅಂತ ಇಟ್ಕೊಡ್ರಿ, ಸಮಾನ ಕಾಲದಲ್ಲಿ ಪಾಂಡವರು ವ್ಯಕ್ತರಾಗ್ತಾರೆ. ಅಷ್ಟೇ ಅಲ್ಲ, ಇನ್ನೊಂದು ನಡೀತದೆ. ಯಾವ ದಿಕ್ಕಿನ ಭಾಗದಿಂದಾಗಿ ಸುಶರ್ಮ ದಾಳಿ ಮಾಡಿರ್ತಾನೋ ಅದರ ವಿರುದ್ಧ ದಿಗ್ಭಾಗದಿಂದಾಗಿ ನಾವು ದಾಳಿ ಮಾಡೋದು. ವಿರುದ್ಧ ದಿಗ್ಭಾಗದಿಂದ ಯಾವಾಗ ದಾಳಿ ಮಾಡ್ತೀವಿ,
ಪಾಂಡವರು ಸುಶರ್ಮನ ಜೊತೆಗೆ ವಿರಾಟ್ ರಾಜ ಏಕಾಂಗಿಯಾಗಿ ಯುದ್ಧ ಮಾಡೋದು ಬೇಡ ಅಂತ ಹೇಳಿ ಏನು ಮಾಡಿರ್ತಾರೆ, ಸಹಾಯ ಮಾಡಲಿಕ್ಕೆ ಬಂದಿರ್ತಾರೆ. ಹೀಗಿದ್ದ ಸಂದರ್ಭದಲ್ಲಿ ಏನಾಗಿರ್ತದೆ, ಪಾಂಡವರು ಯಾವಾಗ ರಾಜ್ಯದಿಂದ ಹೊರಗೆ ಬಂದಿರ್ತಾರೆ, ವಿರಾಟ್ ರಾಜನು ಯಾವಾಗ ಹೊರಗೆ ಬಂದಿರ್ತಾನೆ, ಆವಾಗ ರಾಜ್ಯದಲ್ಲಿ ಯಾರೂ ಇರೋದಿಲ್ಲ. ಸುಶರ್ಮನ ಸೈನ್ಯ ಅಂತನ್ನೋದು ವಿರಾಟ್ ರಾಜನ ಸೈನ್ಯವನ್ನು ಸರಿದೂಗಿಸ್ಲಿಕ್ಕೂ ಹೆಚ್ಚು ಸೈನ್ಯ ಇದೆ. ಅಂದಮೇಲೆ ಸಮಗ್ರ ಸೇನೆಯನ್ನೇ ಕಟ್ಕೊಂಡು ಹೋಗಿರ್ತಾನೆ ವಿರಾಟ್ ರಾಜ. ಯಾವಾಗ ಹೋಗಿರ್ತಾನೋ ಆವಾಗ ನಗರ ರಿಕ್ತ ಆಗಿರ್ತದೆ. ಆವಾಗ ನಗರವನ್ನು ಏನು ಮಾಡಿಬಿಡ್ಬೋದು, ಮುತ್ತಿಗೆ ಹಾಕಿ ನೇರವಾಗಿ, ಮುತ್ತಿಗೆ ಹಾಕೋದು ಅಲ್ಲ, ನುಗ್ಗಿ ಹೋಗಿ ವಶಪಡಿಸ್ಕೊಂಡು ಬಿಡ್ಬೋದು. ಏವಂಚ ಪಾಂಡವರು ಹೊರಗೂ ಬಂದರು, ಅಜ್ಞಾತವಾಸದಲ್ಲಿ ಪ್ರಕಟರೂ ಆದರು. ಸುಶರ್ಮನ ನಿಮಿತ್ತವಾಗಿ ವಿರಾಟ್ ರಾಜ ಸೋಲ್ತಾನೋ ಗೆಲ್ತಾನೋ ನಂತರದ್ದು ನಗರ ನಮ್ಮ ವಶ ಆಯಿತು ಅಂತಂದರೆ ವಿರಾಟ್ ರಾಜ ನಿರ್ಗತಿಕನಾಗ್ತಾನೆ. ಸುಶರ್ಮ ಹೆಂಗೆ ನಾನು ವಿರಾಟ್ ರಾಜನನ್ನು ಸೋರಿಸಿದ್ದಕ್ಕೆ ನನಗೆ ಭಾಗ ನನಗೊಂದು ಸ್ವಲ್ಪ ಭಾಗ ಬೇಕು ಅಂತ ಕೇಳ್ತಾನೋ, ನೋಡಪ್ಪ ನಗರ ಅವಂದೇ, ಅವ ನಮ್ಮ ಸುಪರ್ದಿಯಲ್ಲಿರ್ತಾನೆ ಅಂತ ಹೇಳಿ ಸುಶರ್ಮನಿಗೆ ಸ್ವಲ್ಪ ಕೊಟ್ಟಂಗೆ ಮಾಡಿ, ವಿರಾಟ್ ರಾಜನಿಗೆ ಸ್ವಲ್ಪ ಕೊಟ್ಟಂಗೆ ಮಾಡಿ ನಾವು ವಶಪಡಿಸ್ಕೊಂಡು ಮತ್ತು ಭೀಮಾದಿಗಳು ಕೂಡ ವ್ಯಕ್ತರಾದರು ಅಂಥೇಳಿ ಹೊರಗೆ ಕಳಿಸ್ಬಿಟ್ರೆ ಅಲ್ಲಿಗೆ ಎಲ್ಲವೂ ಸುಖಾಂತ್ಯ ಆಗ್ತದೆ. ಆದ್ದರಿಂದ ವಿರಾಟ ದೇಶಕ್ಕೆ ದಕ್ಷಿಣ ದಿಗ್ಭಾಗದಿಂದ ಏನು ಮಾಡಲಿ, ಸುಶರ್ಮ ಅಂತನ್ನೋನು ಹೋಗಲಿ, ಸುಶರ್ಮ ಹಾಗೂ ಯುದ್ಧವನ್ನು ಮಾಡಲಿ. ನಾವೆಲ್ಲರೂ ಏನು ಮಾಡೋಣ ಅಂದರೆ ಉತ್ತರ ದಿಕ್ಕಿನ ಭಾಗದಿಂದಾಗಿ ವಿರಾಟ ದೇಶದ ಮೇಲೆ ದಂಡೆತ್ತಿ ಹೋಗೋಣ ಅಂತ ಹೇಳ್ದ. ಎಲ್ಲ ಯೋಚನೆ ಮಾಡಿದ್ರೂ ಕೂಡ ದುರ್ಯೋಧನನ ತಲೆಯಲ್ಲಿ ಇರತಕ್ಕಂತಹ ಏನೊಂದು ಪಾಂಡವರನ್ನು ಹೊರಗೆ ಎಳಿಬೇಕು ಅನ್ನುವಂತಹ ಆಂತರ್ಯ ಇದೆಯಲ್ಲ, ಆ ಆಂತರ್ಯವನ್ನು ಭೀಷ್ಮ ದ್ರೋಣ ಕೃಪಾದಿಗಳು ಯಾರೂ ಕೂಡ ಅದನ್ನು ಬೇಡ ಅಂತ ನಿಷೇಧ ಮಾಡಲಿಕ್ಕೆ ಆಗದೇ ಇರೋ ಪ್ರಸಂಗವನ್ನು ತಂದಿಟ್ಟ. ಯುದ್ಧ ಮಾಡಿದರೆ ನಷ್ಟ ಆಗ್ತದೆ ಅಂತಂದರೆ ನಷ್ಟ ನಮ್ಮ ಸೈನ್ಯದ್ದಲ್ಲ, ಬೇರೆಯವ್ರಿಗೆ ಯಾರಿಗೋ ನಷ್ಟ ಆಗೋದನ್ನು ನೀವ್ಯಾಕೆ ಚಿಂತೆ ಮಾಡ್ತೀರಿ ಅಂತ ಕೇಳ್ತಾನೆ. ಯುದ್ಧ ಅಂತಂದರೆ ನಾಶ ಆಗತ್ತಪ್ಪ, ಬೇರೆಯವರಿಗೆ ನಮಗೆ ನಿರ್ನಿಮಿತ್ತವಾಗಿ ಸುಮ್ಮನೆ ರಾಜತಾಂತ್ರಿಕತೆಯಲ್ಲಿ ಸಾಮ ದಾನ ಭೇದ ಆಮೇಲೆ ದಂಡ, ಸಾಮದಾನ ಭೇದಾದಿಗಳನ್ನು ನಾವು ಯಾವುದೂ ಕೂಡ ವಿರಾಟ್ ರಾಜನ ಮೇಲೆ ಪ್ರಯೋಗನೇ ಮಾಡಿಲ್ಲ ಇಲ್ಲಿವರೆಗೂ. ಇದ್ದಕ್ಕಿದ್ದಂಗೆ ಸುಮ್ಮನೆ ದಂಡ ಪ್ರಯೋಗವನ್ನು ಯಾಕೆ ಮಾಡಬೇಕು? ಒಬ್ಬ ವ್ಯಕ್ತಿಯ ಜೊತೆ ಕಾಲು ಕೆರ್ಕೊಂಡು ಹೋಗಲಿಕ್ಕೆ ಅಲ್ಲಿ ಇನ್ಯಾವನೋ ಒಬ್ಬವನ ಆಕ್ರಮಣ ಮಾಡ್ಕೊತಾನೆ ಅಂತ ನನ್ನುವಂತಹ ಭಯ ಇದ್ದರೆ ನಾವೇ ಹೋಗಿ ವಿರಾಟ್ ರಾಜನಿಗೆ ಸಹಾಯ ಮಾಡಿಬಿಡೋಣ ಅಂತ ಹಿಂಗೆ ಉಲ್ಟಾ ಹೇಳಿಬಿಡ್ತಾರೆ. ಅವಾಗ ಹಾಗೆ ನಿಂಗೊಂದು ವೇಳೆ ಭಯ ಇದೆ ದುರ್ಯೋಧನ, ಬೇರೆಯವ್ರು ಯಾರೋ ಬಲಿಷ್ಠರು ಬಂದುಬಿಟ್ಟು ಅದನ್ನು ವಶಪಡಿಸ್ಕೊಳ್ಳೋಕ್ಕಿಂತ ಮುಂಚೆ ನಾವು ಹೋಗಿ ವಶಪಡಿಸ್ಕೊಂಡು ಬಿಡೋಣ ಅಂತ ಅನ್ನೋದು ನಿಂದಿದೆ ಅಂದರೆ ಧರ್ಮದ ಉಪಾಯ ಹೇಳ್ತೀವಿ ಕೇಳು. ವಿರಾಟ್ ರಾಜನಿಗೆ ನಾವು ಸಹಾಯ ಮಾಡೋಣ, ನಮಗೆ ದೂರದ ಸಂಬಂಧಿ ಅವನಿಗೆ ಸಹಾಯ ಮಾಡಿ ಅವನ ಹತ್ತಿರದಲ್ಲೇ ನಮಗೊಂದು ಸ್ವಲ್ಪ ನಾವು ಅವನ ಕಡೆಯವರಾಗಿದ್ದುಬಿಟ್ಟು ಅವನ ಪಕ್ಷದಲ್ಲೇ ನಿಂತ್ಕೊಂಡು ನಾವು ಅವನಿಗೆ ವಿರುದ್ಧವಾಗಿ ಬರೋರನ್ನು ಸೋಲಿಸಿ ವಿರಾಟ್ ದೇಶದ ರಾಜ ನಮ್ಮ ಜೊತೆಗೆ ಒಳ್ಳೆ ಸ್ನೇಹ ಸಂಬಂಧವನ್ನು ಉಳಿಸ್ಕೊಳ್ಳೋಂಗೆ ಮಾಡೋಣ ಅಂತ ಇವ್ರು ಹೇಳಿಬಿಟ್ರೆ ಅವಾಗ ಏನು ಮಾಡೋದು? ಯಾಕೆ ಈ ರೀತಿ ಹೇಳ್ತಾರೆ ಅಂದರೆ, ನೀನು ದಂಡೆತ್ತಿಕೊಂಡು ಅವನ ಮೇಲೆ ಯುದ್ಧ ಮಾಡಲಿಕ್ಕೆ ಹೋದರೆ ಸೈನ್ಯ ಒಂದು ಸ್ವಲ್ಪ ನಷ್ಟ ಆಗ್ತದಲ್ಲ, ಯುದ್ಧದಲ್ಲಿ ಸೋಲು ಬರ್ಬೋದು ಅಥವಾ ಗೆಲುವು ಬರ್ಬೋದು ಅಂತಿದೆ. ಗೆಲುವು ಬರಲಾರದೆ ಗೆಲುವು ಬಂದ್ರೂ ಕೂಡ ಯುದ್ಧದಲ್ಲಿ ಸೈನಿಕರ ಮರಣ ಅನ್ನೋದು ನಡೀತದೆ. ಯುದ್ಧ ಸಾಮಗ್ರಿಗಳು ನಷ್ಟ ಆಗ್ತವೆ, ಯುದ್ಧದಲ್ಲಿ ಮಾನಹಾನಿ ಪ್ರಾಣಹಾನಿಗಳು ಸಂಭವಿಸ್ತವೆ. ಅದಕ್ಕೆಲ್ಲದಕ್ಕೂ ಕೂಡ ನಾವೇನು ಮಾಡಬೇಕಾಗ್ತದೆ? ಕಾಂಪನ್ಸೇಷನ್ ಕೊಡಬೇಕಾಗ್ತದೆ. ಎಲ್ಲಿಂದ? ರಾಜನ ಬೊಕ್ಕಸದಿಂದ. ಈ ನಾಶ ಸುಮ್ಮನೆ ನಾವು ಕೇಳ್ಕೊಂಡು ತಂದ್ಕೊಂಡಿರೋದಲ್ವ, ನಾವೇನು ಬೇಡಿರಲಿಲ್ಲ. ಯುದ್ಧದಿಂದ ಆಗುವಂತಹ ನಷ್ಟವನ್ನು ಪ್ರಜಾವರ್ಗದವ್ರು ಭರಿಸ್ರಿ, ನೀವು ಕಂದಾಯ ಕಟ್ಟಿಬಿಟ್ಟು ಬೊಕ್ಕಸವನ್ನು ತುಂಬಿಸ್ರಿ ಅಂದರೆ ಪ್ರಜಾವರ್ಗದವ್ರಿಗೆ ಕೇಳ್ತಾರೆ. ಏನಂತಂದರೆ, ಯುದ್ಧವನ್ನು ನಿಮ್ಮ ಅಪೇಕ್ಷೆಗೋಸ್ಕರವಾಗಿ ಮಾಡಿದ್ರಿ, ಲಾಭ ಆಗಲಾರ್ದೆ ನಷ್ಟ ಆಯಿತು ಅಂದರೆ ಕಂದಾಯವನ್ನು ನಮ್ಮ ತಲೆ ಮೇಲೆ ಯಾಕೆ ಹೆಚ್ಚು ಮಾಡ್ತೀರಿ ಅಂತ ಕೇಳ್ತಾರೆ. ಅದಕ್ಕಾಗಿ ಪ್ರಜಾವರ್ಗದವರ ಹತ್ತಿರದಲ್ಲಿ ಹಿಂಸಾ ಮಾಡಿ ಕಂದಾಯವನ್ನು ಸ್ವೀಕಾರ ಮಾಡಬಾರ್ದು ಅಂತಿದೆ. ಅದಕ್ಕಾಗಿ ಯಾಕೆ ಬೇಕಪ್ಪ ದುರ್ಯೋಧನ, ಬೇಡ ಅಂತ ಹೇಳಿ ಏನಾದ್ರೂ ಇವ್ರು ಹೇಳಿಬಿಟ್ರೆ, ಇವ್ರು ಯಾವಾಗ ಹೇಳ್ತಾರೆ ನಮ್ಮ ಸೈನ್ಯ ನಾಶ ಆಗ್ತದೆ ಅಂದಾಗ ಇವರೆಲ್ಲ ಈ ಪುರಾಣ ಹೇಳ್ತಾರೆ. ಇವ್ರು ಈ ಪುರಾಣ ಹೇಳಲಿಕ್ಕೆ ಅವಕಾಶನೇ ಕೊಡಬಾರ್ದು. ಮೈಕಿದ್ರೆ ತಾನೇ ಪುರಾಣ ಹೇಳ್ತಾರೆ, ಇಲ್ಲೇ ಇಲ್ಲ, ತೆಗೆದು ಬಿಡೋಣ, ಮಾತಾಡಲಿಕ್ಕೆ ಅವಕಾಶ ಸಿಗಬಾರ್ದು. ಏನು ಮಾಡಿಬಿಡೋದು ಅಂತಂದರೆ, ನಮಗೆ ಯಾವುದೇ ಕ್ರಮದಲ್ಲಿ ನಷ್ಟ ಇಲ್ಲ, ನಮ್ಮ ಪಕ್ಷದವರು ಯಾವುದೇ ರೀತಿ ಬೆವರು ಸುರಿಸ್ಬೇಕಾಗಿಲ್ಲ, ಅವರು ಯಾವುದೇ ರೀತಿಯಲ್ಲಿ ನಾವು ಮಾಡಿದ್ವಿ ಅಂತ ಹೇಳಿ ಅನ್ಕೊಳ್ಳೋದಿಲ್ಲ. ಯುದ್ಧ ಮಾಡೋನು ವಿರಾಟ್ ರಾಜ ಮತ್ತು ಸುಶರ್ಮ,
ಲಾಭ ಮಾತ್ರ ನಮಗಾಗ್ತದೆ. ಯಾಕೆ? ನಮ್ಮ ಹತ್ರ ದೊಡ್ಡ ಸೈನ್ಯ ಇದೆ, ನಮ್ಮ ಹತ್ರ ವೀರಾಧಿವೀರರು ಇದ್ದಾರೆ. ಅವರನ್ನು ನೋಡಿದ್ರೆ ಏನಾಗುತ್ತೆ ಅಂದರೆ, ಕೆಲವು ಕಡೆ ಪ್ಲೇಸ್ ವ್ಯಾಲ್ಯೂ ಮತ್ತು ಫೇಸ್ ವ್ಯಾಲ್ಯೂ ಕೆಲಸ ಮಾಡ್ತದೆ ಅಂತಾರೆ ನೋಡ್ರಿ. ಇಲ್ಲಿ ಫೇಸ್ ವ್ಯಾಲ್ಯೂ ಕೆಲಸ ಮಾಡುತ್ತೆ. ಭೀಷ್ಮಾಚಾರ್ಯರಿದ್ದಾರೆ, ದ್ರೋಣಾಚಾರ್ಯರಿದ್ದಾರೆ, ಕೃಪಾಚಾರ್ಯರಿದ್ದಾರೆ, ಕರ್ಣ ಇದ್ದಾನೆ, ನಾನಿದ್ದೀನಿ, ದುಶ್ಯಾಸನ ಇದ್ದಾನೆ, ನಾವು 100 ಜನ ಇದ್ದೀವಿ ಅಂತ ಹೇಳಿದ್ರೆ ಜನ ಹೆದರ್ತಾರೆ. ಸುಶರ್ಮನಿಗೆ ಅದೇ ದೊಡ್ಡ ಧೈರ್ಯ. ಏನಂದ್ರೆ ಇವರೆಲ್ಲರೂ ಇದ್ದಾರೆ, ಇವರೆಲ್ಲರೂ ನಂಗೆ ಸಹಾಯ ಮಾಡ್ತಾರೆ ಅಂತ ಹೇಳಿ ಧೈರ್ಯ ತುಂಬಿಸಿ ಹುರಿದುಂಬಿಸಿ ಅವನನ್ನು ಏನು ಮಾಡ್ದ ಅಂತಂದ್ರೆ ಹೋಗೋ ಹಂಗೆ ಮಾಡಿಟ್ಟ ಅವನು. ಇನ್ನೊಂದು ಕಡೆಯಿಂದ ತಾನು ಹೋಗಲಿಕ್ಕೆ ಅಂತ ಮಾಡ್ದ. ಅದರಲ್ಲಿಂದ ಏನು ಸಿದ್ಧ ಆಯಿತು ಅಂತಂದರೆ, ದುರ್ಯೋಧನನ ಈ ಕುಟಿಲತಂತ್ರ ಕಾರಸ್ಥಾನಾದಿಗಳಿಂದ ಯಾವ ಯುದ್ಧ ಬೇಡ ಅಂತ ಹೇಳಿ ಭೀಷ್ಮದ್ರೋಣಾದಿಗಳು ಹೇಳ್ತಿದ್ರು, ಆ ಯುದ್ಧವನ್ನು ಮಾಡಲಿಕ್ಕೆ ನಾವು ಬರ್ತೀವಿ ಅಂತ ಅವರು ಒಪ್ಕೋಬೇಕಾಯಿತು. ಆ ಯುದ್ಧವನ್ನು ಅವಶ್ಯವಾಗಿ ನಾವು ಮಾಡಲಿಕ್ಕೆ ಬರ್ತೀವಪ್ಪ. ಇಷ್ಟು ದಿವಸ ಕೀಚಕ ಇದ್ದದ್ರಿಂದಾಗಿ ಅಂಥ ಸಂಪತ್ ಸಮೃದ್ಧವಾದಂತಹ ದೇಶ ನಮ್ಮ ಅಧೀನದಲ್ಲಿ ಇರಲಿಲ್ಲ. ಈಗ ನಮ್ಮ ಅಧೀನಕ್ಕೆ ಬರ್ತದೆ ಅಂದ್ರೆ ನಾವು ಯಾಕೆ ಇಷ್ಟು ಸಹಾಯ ಮಾಡಿದರೆ ಏನಾಗಬೇಕಾಗಿದೆ, ನಾವು ಬರ್ತೀವಿ ಅಂತ ಅವರು ಹುಮ್ಮಸ್ಸಿನಿಂದ ಒಪ್ಕೊಂಡ್ರು. ಯಾರು? ಭೀಷ್ಮದ್ರೋಣಾದಿಗಳೆಲ್ಲ. ಯಾಂಗ್ ಒಪ್ಸಿದ ಅಂತಂದರೆ, ಹೌ ಟು ಅಟ್ಯಾಚ್ ದ ಪಾಯಿಂಟ್ ಆ್ಯಂಡ್ ಹೌ ಟು ಡಿಟ್ಯಾಚ್ ದಟ್. ಯಾವುದನ್ನು ಇಲ್ಲಿ ಒಳಗೆ ಸೇರಿಸಬೇಕು ಮತ್ತು ಯಾವುದನ್ನು ಕಿತ್ತು ಹಾಕಬೇಕು. ಯಾವುದು ವಾಸ್ತವದಲ್ಲಿ ತನ್ನ ಆಂತರ್ಯದಲ್ಲಿ ಇತ್ತೋ ಅದನ್ನು ಹೇಳಲೇ ಇಲ್ಲ. ಯಾವುದು ವಾಸ್ತವದಲ್ಲಿ ಜಗತ್ತಿಗೆ ಬೇಕಾಗಿದೆಯೋ ಅದನ್ನು ಮಾತ್ರ ಹೇಳ್ದ. ಜಗತ್ತಿಂದ ಎಲ್ಲರದು ಒಪ್ಪಿಗೆಯನ್ನು ತಾನು ತಗೊಂಡ. ಶಾಸ್ತ್ರಾನುಸಾರವಾಗಿ ನಾವಿದ್ದೀವಿ ಅಂತನ್ನುವಂತಹ ಭೀಷ್ಮದ್ರೋಣಾದಿಗಳು ಏನು ಮಾಡಿದರು ಅಂದರೆ, ದುರ್ಯೋಧನನಿಗೆ ಬೆಂಬಲ ಕೊಡಲಿಕ್ಕೆ ಹೊರಟು. ಸುಶರ್ಮನನ್ನು ಏನು ಮಾಡ್ದ? ಕಳಿಸ್ದ. ನೋಡಿ, ಇಲ್ಲೊಂದು ಮುಂದೆ ನಡೆಯುವಂತಹ ಸಂಗತಿಯನ್ನು ಪೂರ್ವಭಾವಿಯಾಗಿ ಹೇಳ್ತೀವಿ. ಈ ಸುಶರ್ಮ ಅಂತನ್ನೋನು ಇವನೊಂಥರ ಹುಲಿ ಕುರಿ ಆಟ ಅಂತ ಆಡ್ತಾರೆ ನಮ್ಮ ಕಡೆ, ಉತ್ತರ ಕರ್ನಾಟಕದ ಕಡೆ ಎಲ್ಲೆಲ್ಲ. ಭಾಳ ಒಳ್ಳೆಯ ಆಟ ಅದು. ಅಂದರೆ ಈ ದನ ಕಾಯೋರು ಆಡ್ತಾ ಇರ್ತಾರೆ. ಆಟದ ಸ್ವಾರಸ್ಯ ಏನಂತಂದ್ರೆ, ಕುರಿ ಆಡೋನು ಏನು ಮಾಡ್ತಿರ್ತಾನೆ ಅಂದರೆ, ಹುಲಿಯನ್ನು ಕಟ್ಟಿ ಹಾಕಲಿಕ್ಕೆ 1-2 ಕುರಿಯನ್ನು ತಿನ್ಲಿಕ್ಕೆ ಬಿಡ್ತಾನೆ ಹುಲಿಗೆ. ಕಲ್ಲಿನಲ್ಲಿ ಆಡೋ ಆಟ, ಸುಮ್ಮನೆ ಹುಲಿ ಕುರಿ ಆಟ ಅಂತ ಹೇಳ್ತಾರದನ್ನ. ಆ ಆಟದಲ್ಲಿ ಆ ಹುಲಿ ಆಡೋನಿಗೆ ಈ ಕುರಿ ಆಡೋನು 1-2 ಕುರಿಯನ್ನು ತಿನ್ಲಿಕ್ಕೆ ಬಿಡ್ತಾನೆ. ಯಾವುದಕ್ಕೆ ಅಂದರೆ, ಆ ಹುಲಿಯನ್ನು ಒಂದು ಮೂಲೆಯಲ್ಲಿ ಸೇರಿಸಿ ಬಂಧನ ಮಾಡಬೇಕಾಗಿರ್ತದೆ. ಅದಕ್ಕೆ 1-2 ಕುರಿ ಕೊಡ್ತಾನೆ, ಆಮೇಲೆ ಹುಲಿಯನ್ನು ಕಟ್ತಾನೆ. ಅದೇ ಆ ಆಟದಲ್ಲಿರುವಂಥ ಬುದ್ಧಿವಂತಿಕೆ. ದನ ಕಾಯೋರು ಆಡ್ತಾರೆ, ಬಲು ಬುದ್ಧಿವಂತರಿರ್ತಾರೆ, ತುಂಬ ಚೆನ್ನಾಗಿ ಆಡ್ತಾರೆ. ಆದ್ದರಿಂದ ಆ ಆಟ ಹೆಂಗಿದೆಯಲ್ಲ, ಅಲ್ಲಿ 1-2 ಕುರಿ ಹೆಂಗೆ ಕೊಡ್ತಾರೆ ನೋಡ್ರಿ, ಹಾಗೆ ಇದೊಂಥರ ಹುಲಿ ಕುರಿ ಆಟ. ಯಾರಿಗೆ? ದುರ್ಯೋಧನನಿಗೆ. ಆ ಕಡೆ ಹುಲಿಗಳಿದ್ದಾವೆ, ಇಲ್ಲಿ 1-2 ಕುರಿನ ಏನು ಮಾಡಬೇಕು? ಸುಶರ್ಮನಂತವ್ರನ್ನ ಈ 1-2 ಕುರಿ ಹೋದ್ರೆ ಹೋಯ್ಬಿಡಲಿ, ಹುಲಿನೇನು ಮಾಡಿಬಿಡೋಣ, ಕಟ್ಟಿ ಹಾಕ್ಕೊಳ್ಳೋಣ ಅಂತ ಯೋಚನೆ ಮಾಡ್ದ. ಇದು ಇಲ್ಲಿ ಮಾತ್ರ ಮುಂದುವರಿಸ್ತಾನೆ ಅಂತಲ್ಲ, ಈ ಯುದ್ಧದ ಪರಿಣಾಮವಾಗಿ ಸುಶರ್ಮ ಸೆರೆ ಸಿಗ್ತಾನೆ ಭೀಮಸೇನ ದೇವರ ಹತ್ರ. ಮುಂದಿನ ಕಥಾಘಟ್ಟದಲ್ಲಿ ಬರ್ತದೆ. ಸೆರೆ ಸಿಗ್ತಾನೆ. ಅವರು ಒಯ್ದು ಧರ್ಮರಾಜನ ಕಾಲಿನ ಮೇಲೆ ಹಾಕ್ತಾರೆ. ಧರ್ಮರಾಜ ನಿನ್ನನ್ನು ಕ್ಷಮಿಸಿದ್ದೀನಿ ಅಂತ ಹೇಳಿಬಿಟ್ಟು ಕ್ಷಮಾದಾನವನ್ನು ಕೊಟ್ಟು ಕಳಿಸ್ತಾನೆ. ಆ ಕ್ಷಮಾದಾನ ಧರ್ಮರಾಜನ ಹತ್ತಿರದಲ್ಲಿ ಸುಶರ್ಮ ತೊಗೊಂಡಿರ್ತಾನಲ್ಲ, ಆ ಕ್ಷಮಾದಾನವನ್ನು ಮರಳಿ ಅವನಿಗೇನೇ ಕೊಡಬೇಕು ಅಂತ ಸುಶರ್ಮನಿಗೆ ಒಂದು ಸ್ವಲ್ಪ ಬಯಕೆ ಇರುತ್ತೆ. ಅವನ ಬಯಕೆಯನ್ನು ದುರ್ಯೋಧನ ಅರ್ಥ ಮಾಡ್ಕೊಂಬಿಟ್ಟು ಏನು ಮಾಡ್ತಾನೆ ಅಂತಂದರೆ, 13ನೇ ದಿವಸದ ಯುದ್ಧದ ಸಂದರ್ಭದಲ್ಲಿ ನೀನು ಅರ್ಜುನನನ್ನು ಹೊರಗೆ ಎಳ್ಕೊಂಡು ಹೋಗ್ಬಿಟ್ಟಿ ಅಂತಂದರೆ, ನಾನು ಧರ್ಮರಾಜನನ್ನು ಬಂದಿಯನ್ನಾಗಿ ಮಾಡಬಹುದು ಸುಶರ್ಮ, ಅದಕ್ಕೋಸ್ಕರ ನಿನ್ನ ಅಣ್ಣ ತಮ್ಮಂದರಿಂದ ಸೇರಿಕೊಂಡು ನನಗೆ ಸಹಾಯ ಮಾಡಿಕೊಡು ಅಂತಾನೆ. ಸುಶರ್ಮ ಅಂತಾನೆ, ನಾ ಇದನ್ನು ಮಾಡಿಕೊಡ್ತೀನಿ, ನನಗೇನು ಸಿಗ್ತದೆ? ನಾನು ಧರ್ಮರಾಜನನ್ನು ಬಂದಿ ಮಾಡಿಬಿಡ್ತೀನಿ, ಅದರಲ್ಲಿಂದಾಗಿ ನಾ ಯುದ್ಧ ಗೆದ್ದು ಬಿಡ್ತೀನಿ. ಯುದ್ಧ ಗೆದ್ದ ಮೇಲೆ ಏನು ಬೇಕು ಕೇಳಿ, ನಿನಗೆ ಇಂದ್ರಪ್ರಸ್ಥ ನಗರಿ ಬೇಕಂದ್ರೆ ಅದನ್ನೇ ಕೊಡ್ತೀನಿ ಅಂತಾನೆ. ಅದೆಲ್ಲ ಬೇಡ, ನನಗೊಂದು ಸಹಾಯ ಆಗಬೇಕು ಅಂತ ಕೇಳ್ತಾನೆ ಸುಶರ್ಮ. ಏನು ಅಂತಾನೆ? ಏನಿಲ್ಲ, ಯುದ್ಧದಲ್ಲಿ ಗೆಲ್ತಾನಲ್ಲ ನಿನ್ನ ಪಕ್ಷದ ಯೋದ್ಧಾರ ಪ್ರಧಾನ ಸೇನಾಧಿಪತಿ ಯುದ್ಧವನ್ನು ಗೆಲ್ತಾನಲ್ಲ, ಯುದ್ಧ ಗೆದ್ದ ಮೇಲೆ ಧರ್ಮರಾಜ
ಯುದ್ಧ ಬಂದಿ ಆಗ್ತಾನಲ್ಲ, ಯುದ್ಧ ಬಂದಿಯಾಗಿರ್ತಕ್ಕಂತಹ ಧರ್ಮರಾಜನನ್ನು ಆಮೇಲೆ ಏನು ಮಾಡ್ತೀವಿ, ಅವನನ್ನು ದಾಸ ಅಂತ ಘೋಷಿಸಿ ಬಿಟ್ಬಿಡ್ತೀನಿ. ಆ ದಾಸ ಅಂತ ಘೋಷಣೆ ಮಾಡಿ ಬಿಡೋದೇನಿದೆಯಲ್ಲ, ಆ ಆಪ್ಷನ್ ನನಗೆ ಕೊಡಬೇಕು ಅಂತ ಕೇಳ್ತಾನೆ. ದುರ್ಯೋಧನ ಏನಂತಾನೆ ಗೊತ್ತಾ, ಉತ್ತರ ಕ್ಷಣ ಯೋಚನೆ ಮಾಡದೇ ಇರೋಂಗೆ ಎಸ್ ಅಂತ ನಂದ್ಬಿಡ್ತಾನೆ. ಆಗಲಿಪ್ಪ ನೀ ಹೇಳ್ದಂಗೆ ಕೊಡ್ತೀನಿ ಹೋಗೋ ಅಂದ್ಬಿಡ್ತಾನೆ. ಸುಶರ್ಮ, ಏನು ದುರ್ಯೋಧನ, ಇಂಥ ಒಂದು ದೊಡ್ಡ ಅದ್ಭುತವಾದ ಅವಕಾಶವನ್ನು ನನಗೆ ಕೊಡ್ತೀನಿ ಅಂತ, ನಿನ್ನ ಸ್ನೇಹದಕ್ಕಿಂತ ದೊಡ್ಡದೇನೋ ಸುಶರ್ಮ ಇದು ಅಂತ ನಂದ್ಬಿಡ್ತಾನೆ. ಎಷ್ಟು ಸಂತೋಷ ಆಗಿಬಿಡ್ತದೆ ಸುಶರ್ಮನಿಗೆ ಅಂದರೆ, ಮಾರನೇ ದಿವಸ ರಥವನ್ನು ಹಿಮ್ಮುಖವಾಗಿ ನಡೆಸ್ತಾ ಕುರುಕ್ಷೇತ್ರದಿಂದ ಸಾಕಷ್ಟು ದೂರಕ್ಕೆ ಏನು ಮಾಡ್ತಾನೆ ಅಂದರೆ, ಅರ್ಜುನನನ್ನು ಎಳಕೊಂಡು ಹೋಗ್ತಾನೆ. ಇಲ್ಲಿ ಚಕ್ರವ್ಯೂಹದ ರಚನೆ ಆಗ್ತದೆ, ಅಲ್ಲಿ ಒಳಗೆ ಹೋಗೋರು ಯಾರೂ ಇರೋದಿಲ್ಲ. ಅಭಿಮನ್ಯು ಕುಮಾರ ಹೋಗ್ತಾನೆ, ಮುಂದಕ್ಕೆಲ್ಲ ಸಂಹಾರ ನಡೀತದೆ. ಸುಶರ್ಮನನ್ನು ಆ ಕಡೆ ಸುಶರ್ಮನನ್ನು ಸಂಶಪ್ತಕರನ್ನು ಎಲ್ಲರನ್ನೂ ಕೂಡ ಕೊಂದು ಅರ್ಜುನ ಬರುವಷ್ಟರಲ್ಲಿ ಇಲ್ಲಿ ಅಭಿಮನ್ಯುವಿನ ಮರಣ ಆಗೋಗ್ಬಿಟ್ಟಿರ್ತದೆ. ಇದು ಮಾರನೇ ದಿವಸ ನಡೆಯುವಂಥದ್ದು. ಈ ರೀತಿಯಲ್ಲಿ ಸುಶರ್ಮನನ್ನು ಒಪ್ಪಿಸ್ಕೊಂಡು ಸುಶರ್ಮನಂಥ ಒಂದು ಕುರಿಯನ್ನು ಕೊಡಬೇಕು ಅಂತ ನಿರ್ಮಾಣ ಮಾಡ್ಕೊಂಡಿರ್ತಾನಲ್ಲ, ಸುಶರ್ಮ ಹೇಳಿ ಯುದ್ಧ ಬಂದಿಯಾದಂಥವನನ್ನು ನನಗೆ ಬಿಟ್ಟು ಕೊಡಬೇಕು ಅಂತ ನೀನು ಅವಕಾಶ ಕೊಡಬೇಕು ಅಂತ ಕೇಳಿದರೆ ದುರ್ಯೋಧನ ಒಪ್ಕೊತಾನಲ್ಲ, ಸುಮ್ಮನೆ ಇರ್ತಾನೆ. ದುಶ್ಯಾಸನನ್ನು ಕರ್ಕೊಂಡೋಗಿರ್ತಾನೆ. ದುಶ್ಯಾಸನ ಸುಮ್ಮನೆ ಇರ್ತಾನೆ. ಹೊರಗೆ ಬಂದ ಮೇಲೆ ವಾಚಾಮ ಗೋಚರವಾಗಿ ದುರ್ಯೋಧನನನ್ನು ಬೈತಾನೆ. ಎಂಥ ಮೂರ್ಖಿದ್ದೀಯ ನೀನು, ಧರ್ಮರಾಜ ಅನ್ನುವಂತಹ ಒಬ್ಬ ಪುರುಷನನ್ನು ನಾವು ಬಂದಿಯನ್ನಾಗಿ ಮಾಡಿ, ಯುದ್ಧ ಬಂದಿಯನ್ನು ಮಾಡಿ, ಅವನನ್ನು ದಾಸ ಅಂತ ಉದ್ಘೋಷಣೆ ಮಾಡಿ ನಾವು ಬಿಟ್ಟರೆ ಆಮೇಲೆ ಆ ಭೀಮಾರ್ಜುನರು ಇದ್ದಾರಲ್ಲ, ಅವ್ರು ನಮ್ಮನ್ನು ಸುಮ್ಮನೆ ಬಿಡ್ತಾರ. ಅವ ಹೊರಗೆ ಬರೋ ತನಕ ಕಾದಿರ್ತಾರೆ. ಅವ ಹೊರಗೆ ಬಂದ ಮೇಲೆ ನಮ್ಮನ್ನೆಲ್ಲರನ್ನೂ ಕುಕ್ಕರಗಾಲಿನ ಮೇಲೆ ಕೂಡಿಸಿ ನಮ್ಮನ್ನು ದಾಸರು ಅಂತ ತಲೆ ಬೋಳಿಸಿ ನಮ್ಮನ್ನೆಲ್ಲರನ್ನೂ ಕೂಡ ಜೀತದಾಗಳಕ್ಕಿಂತನೂ ಹೆಚ್ಚಿನವರನ್ನಾಗಿ ನಡೆಸಿಕೊಂಡು ಆಮೇಲೆ ನಮ್ಮ ಪ್ರಾಣ ತೆಗಿತಾರೆ ಅವರು. ಇದು ಗೊತ್ತಿಲ್ಲ ನಿನಗೆ? ಆ ಸುಶರ್ಮ ಕೇಳ್ಬಿಟ್ಟ, ಯುದ್ಧ ಬಂದಿ ಆದರೆ ಧರ್ಮರಾಜನನ್ನು ಬಿಡ್ತಕ್ಕಂಥ ಅವಕಾಶವನ್ನು ನನಗೆ ಕೊಡು ಅಂತ. ನೀವು ಒಪ್ಕೊಂಬಿಟ್ಟೆ. ಏನು ಬುದ್ಧಿವಂತಿಕೆ ನಿಂದು, ಹೆಂಗೋ ನೀನು ರಾಜ ಆದಿ ಅಂತ ದುಶ್ಯಾಸನ ದುರ್ಯೋಧನನಿಗೆ ಅಂತಾನು. ಎಂದಿಗೂ ದುರ್ಯೋಧನನ ವಿರುದ್ಧವಾಗಿ ಮಾತಾಡದೇ ಇದ್ದವನು ಇಷ್ಟು ಸಣ್ಣ ಸಾಮಾನ್ಯ ಜ್ಞಾನ ಇಲ್ಲದೆ ಇರೋ ಹಂಗಾಗೋಗ್ಬಿಡ್ತಲ್ಲ ನಮ್ಮ ಅಣ್ಣನಿಗೆ. ಎಂಥದ್ದನ್ನು ಏನೋ ಪಾಂಡವರನ್ನು ಗೆಲ್ಲಬೇಕು ಅಂತನ್ನುವಂಥ ಉತ್ಸಾಹದಲ್ಲಿ ಹೋಗ್ಬಿಟ್ಟು ಏನೋ ಮಾತು ಕೊಡ್ತೀನಿ ಅಂತ ಇಂಥ ಮಾತು ಕೊಟ್ಟು ಕೂತ್ನಲ್ಲ, ಎಂಥ ಮೂರ್ಖತನ ಮಾಡಿದ ಇವ ಅಂತ ದುಶ್ಯಾಸನಿಗೆ ಅನ್ನಿಸ್ತದೆ. ದುರ್ಯೋಧನ ನಗುತ್ತಾನೆ ಇಷ್ಟೆಲ್ಲ ಕೇಳಿ. ಅಯ್ಯೋ ದಡ್ಡ ಅಂತಾನೆ. ದುಶ್ಯಾಸನ ಅಂತಾನೆ, ಯಾಕೆ ಏನು ನಾ ಹೇಳಿದ್ದು ಸರಿ ಇಲ್ವಾ, ಸುಮ್ಮನೆ ದಡ್ಡ ಅಂತ ನನ್ನನ್ನು ಬೈದ, ನಾ ಯಾಕೆ ದಡ್ಡ ಹೇಳು ಅಂತಾನೆ. ನೋಡು, ಮಹಾಭಾರತದ ಯುದ್ಧ ಆರಂಭ ಆಗಿ ಎಷ್ಟು ದಿವಸ ಆಯಿತು ಅಂತ ಕೇಳ್ತಾನೆ. 12 ದಿವಸ ಆಯಿತು. 12 ದಿವಸದಲ್ಲಿ ಅರ್ಜುನನ ಜೊತೆಗೆ ಯುದ್ಧ ಮಾಡಲಿಕ್ಕೆ ಹೋಗಿರೋವಂಥ ಯಾವ ಗಂಡಸಿದ್ದಾನಲ್ಲ, ಅವನ ಹೆಂಡ್ತಿ ಇವತ್ತು ಅರ್ಜುನನ ಜೊತೆಗೆ ನನ್ನ ಗಂಡ ಯುದ್ಧ ಮಾಡಲಿಕ್ಕೆ ಹೋಗಿದ್ದಾನೆ ಅಂತ ಸಾಯಂಕಾಲ ಎಂದಾರು ಕುಂಕುಮ ಹಚ್ಕೊಂಡಿದ್ದು ನೋಡಿ ನೀನು. ಇವತ್ತು ನನ್ನ ಗಂಡ ಅರ್ಜುನನ ಜೊತೆಗೆ ಯುದ್ಧ ಮಾಡ್ಲಿಕ್ಕೆ ಹೋಗ್ಯಾನ ಅಂದ್ರೆ ಹೋದ ಅಂತ ಅಷ್ಟೇ ಅರ್ಥ. ಆವತ್ತಾಕಿ ಕುಂಕುಮ, ಕಡಿ ಕುಂಕುಮ ಮುಗಿದೋಯ್ತಷ್ಟೇ. ಮಾರನೇ ದಿವಸದಿಂದ ಆಕಿಗೆ ಏನಿಲ್ಲ, ಕುಂಕುಮ ಹಚ್ಕೊಳ್ಳೋ ಪ್ರಸಂಗನೇ ಇಲ್ಲ. ಅಂದ್ರೆ ಆಕೆ ಗಂಡ ಹೋಗ್ಬಿಡ್ತಾನೆ. ಅರ್ಜುನಂಗೆ ಒಂದು ಏನಪ್ಪ ಅವತ್ತು ನಾವು ಬಲಿ ಕೊಟ್ವಿ ಅಂತ ಅರ್ಥ. ಹಂಗೇನೆ ನಾಳೆ ಸುಶರ್ಮ ಹೋಗ್ತಾನಲ್ಲ, ಇವತ್ತೇ ಬರೆದಿಟ್ಕೋ, ಇವತ್ತೇ ಅವನ ಹೆಂಡ್ತಿ ಕೊನೆ ಕುಂಕುಮ ಹಚ್ಕೊತಾಳೆ, ನಾಳೆ ಅಲ್ಲ. ಇವತ್ತು ಪ್ರತಿಜ್ಞೆ ಮಾಡಿದ್ದಾನೆ ಅಂದರೆ ಇವತ್ತೇ ಸುಶರ್ಮ ಸತ್ತ ಅಂತ ತಿಳ್ಕೊಂಬಿಡು. ಯಾವಾಗ ಸುಶರ್ಮನೇ ಸತ್ತೋದ ಆವಾಗ ಧರ್ಮರಾಜನನ್ನು ಬಿಡುವಂಥ ಪ್ರಸಂಗ ಎಲ್ಲಿದೋ ಅವ ಹೇಳ್ದ, ನಾವು ಒಂದೇ ನೀ ಕೇಳಿಸ್ಕೊಂಡು. ಎಲ್ಲಿದೋ ಇದು ನಮ್ಮಲ್ಲಿ ನಡೆದಿರೋವಂಥದ್ದು, ಪ್ರಪಂಚಕ್ಕೆಲ್ಲ ಗೊತ್ತು ಆಗೋದಿಲ್ಲ, ನಾ ಯಾವ ವಾಗ್ದಾನನೂ ಮಾಡಿಲ್ಲ ಅಂತಾನೆ. ದುಶ್ಯಾಸನ ಮಾತನ್ನು ಕೇಳಿ ಆವಾಕಾಗ್ಬಿಡ್ತಾನೆ. ನೀನು ಯಾಕೆ ಯುವರಾಜ ಆದಿ ಅಂತ ಇವತ್ತು ಅರ್ಥ ಆಯಿತು. ಗೊತ್ತಾಯ್ತಿಲ್ಲ, ನೀನು ಯುವರಾಜ ಅಲ್ಲ, ನಾನೇ ಯುವರಾಜ. ನಾನು ಅದಕ್ಕೇ ರಾಜರಾಜ ಅಂತ ನನ್ನ ಇವತ್ತಿಗೂ ಎಲ್ಲರೂ ಕರೀತಾರೆ. ಇಷ್ಟೆಲ್ಲ ಜನ 11 ಅಕ್ಷೋಹಿಣಿ ಸೈನ್ಯ ನನ್ನ ಸಲುವಾಗಿ ಮೂಗೆತ್ತು ದುಡ್ದಂಗೆ ದುಡಿತಾ ಇದೆ ಅಂತಂದರೆ ಸುಮ್ಮನೆ ದುಡಿಸ್ಕೊಳ್ಲಿಕ್ಕಾಗತ್ತೇನೆ ಇವ್ರನ್ನೆಲ್ಲ? ಮಾತಾಡಬೇಕಾದ್ರೆ ಏನು ತೋರಿಸ್ಬೇಕು? ಔದಾರ್ಯ ತೋರಿಸ್ಬೇಕು. ಆದರೆ ಔದಾರ್ಯದಿಂದ ನಡ್ಕೋಬೇಕು ಅಂತಿಲ್ಲ. ಮಾತಿನಲ್ಲಿರಬೇಕು ಔದಾರ್ಯ, ಕೃತಿಯಲ್ಲ. ಸುಶರ್ಮನಿಗೆ ಹೇಳಿದ್ದೀನಿ ಏನಂತ, ಅವಶ್ಯವಾಗಿ ಬಿಡ್ಲಿಕ್ಕೆ ಅವಕಾಶ ಕೊಡ್ತೀನಿ. ಸುಶರ್ಮ ಬದುಕಿದ್ರೆ ಕೇಳಲಿ, ಮೊದಲು ಬದುಕಲಿ ಅವನು. ನಾಳೆ ಹೋಗಿ ಬಿಡ್ತಾನ ಅರ್ಜುನ?
ಅಂತ ಹೇಳಿ ಏನು ಮಾಡ್ತಾನೆ, ವ್ಯಕ್ತೀಕರಿಸ್ತಾನಂದರೆ ದುರ್ಯೋಧನನಿಗೆ ಇವೆಲ್ಲ ಹೇಗೆ ಅಂದರೆ, ತಾನು ಆಡತಕ್ಕಂತಹ ಪಾಂಡವರ ದ್ವೇಷದ ಆಟದಲ್ಲಿ ಇವೆಲ್ಲ ಒಂದೊಂದು ದಾಳಗಳಿದ್ದಂಗೆ. ದೀಸ್ ಪರ್ಸನ್ಸ್ ಆರ್ ಜಸ್ಟ್ ಲೈಕ್ ಎ ವೆಪನ್. ನನ್ನ ಬಳಕೆಗಿರ್ತಕ್ಕಂಥ ಶಸ್ತ್ರಗಳಿವು. ಯಾವಾಗ ಬೇಕಾದರೂ ಬಳಸ್ತೀನಿ, ಹಾಳಾಯ್ತಾ ಬಿಸಾಕ್ತೀನಿ. ಈ ಮನಸ್ಥಿತಿ ಏನಿರ್ತದೆ, ದುರ್ಯೋಧನಂದಿರ್ತದೆ. ಆದ್ದರಿಂದ ಈ ವಿರಾಟ್ ಪರ್ವದಲ್ಲಿ ಕೇಳಬೇಕಾಗಿರ್ತಕ್ಕಂಥ ಸ್ವಾರಸ್ಯ ಏನಂದರೆ, ಜೀವೋತ್ತಮತ್ವ ಎಷ್ಟು ದೊಡ್ಡದಿದೆಯಲ್ಲ, ಅದರ ಮೇಲೆ ಸರ್ವೋತ್ತಮತ್ವ ಎಷ್ಟು ದೊಡ್ಡದಿದೆಯಲ್ಲ, ಅದು ಗೊತ್ತಾಗಬೇಕಂದ್ರೆ ಮೊದಲು ಈ ಜೀವಾಧಮನಾದಂಥವ್ನು ಏನಿದ್ದಾನಲ್ಲ ದುರ್ಯೋಧನ, ಇವನ ಕಥೆಯನ್ನು ಶಾಂತವಾಗಿ ಕೇಳಬೇಕು. ಅದಕ್ಕೇ ವಿರಾಟೋದ್ಯೋಗ ಸಾರವಾನ್ ಅಂತ ಹೇಳಿರೋದು. ಮಹಾಭಾರತದಲ್ಲಿ ಈ 2 ಪರ್ವಗಳೇನಿದ್ದಾವಲ್ಲ, ಒಂದು ಉದ್ಯೋಗ ಪರ್ವ, ಇನ್ನೊಂದು ಈ ವಿರಾಟ ಪರ್ವ, ಇವೆರಡು ಸಾರಭರಿತವಾದಂಥ ಪರ್ವ. ಯಾಕೆಂದರೆ ಇಲ್ಲಿ ಒಂದೊಂದು ಅಂಶನೂ ಕೂಡ ಏನಾಗ್ತದೆ ಅಂದರೆ ಎಷ್ಟೆಷ್ಟು ಸಾರಭೂತವಾದಂಥದ್ದು ಅಂತ ಶಾಸ್ತ್ರಕಾರರು ಹೇಳ್ತಾ ಹೋಗ್ತಾರೆ. ದುರ್ಯೋಧನ ಈ ಎಲ್ಲ ಉಪಾಯಗಳನ್ನು ಮಾಡಿದ್ನಲ್ಲ, ಇದಕ್ಕೆ ಪ್ರತ್ಯುಪಾಯವನ್ನು ಪಾಂಡವರು ಮಾಡ್ತಾರೆ. ಇವ ಹಿಂಗಿದ್ದಾನೆ ಅಂತನ್ನೋದನ್ನು, ಅದು ಇದರ ಮೇಲಿನ ನೀತಿ ಅದೇನು ಅನ್ನೋದನ್ನು ನಾಳಿನಿಂದ ವಿಸ್ತಾರ. ಶ್ರೀಕೃಷ್ಣ ನಮಸ್ತೆ.